ಮಹಿಳಾ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಇದು ಮಹಿಳೆಯರ ಗೌರವ ಹಾಗೆ ಸಮಾನತೆಗಾಗಿ ನಡೆಯುವ ನಿರಂತರ ಹೋರಾಟದ ಸಂಕೇತವಾಗಿದೆ. ವಿಶೇಷವಾಗಿ ಗಿವ್ ಟು ಗೈನ್ ಎನ್ನುವಂಥದ್ದು ಈ ಬಾರಿಯ 2026ರ ಮಹಿಳಾ ದಿನಾಚರಣೆಯ ಥೀಮ್. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕ ನೆಟ್ಟು ತೂಗಿದಾಕೆ. ಅತ್ತೆ ಅಂದರೆ ನನಗೆ ಒಂದು ದೇವರು ಅಂತ ಹೇಳ್ಬೋದು ಅತ್ತೆಯನ್ನು. ನಾನು 99ನೇ ಇಸ್ವಿಯಲ್ಲಿ ಮದುವೆಯಾಗಿ ಬಂದೆ. ಆಮೇಲೆ 2005ರಲ್ಲಿ ಕಳ್ಕೊಂಡೆ. ಮತ್ತು ಜೀವನ ಸಾಗಬೇಕಲ್ಲ, ಹಾಗೆ ಕೃಷಿಯನ್ನು ಮುಂದುವರಿಸ್ತಾ. ವಿಕಲಚೇತನ ಮಕ್ಕಳ ತಾಯಿ ಹೇಗೆ ಅವಳ ಮನಸ್ಸಿನ ಭಾವನೆಗಳಿರ್ತದೆ, ಅವಳ ಒಂದು ದುಗುಡ ಹೇಗಿರ್ತದೆ, ಅವಳ ಜೀವನದ ಒಂದು ಮುಂದೆ ಸಾಗಬೇಕಿದ್ರೆ ಈ ಮಕ್ಕಳನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಅವಳ ದುಃಖ ಇರ್ತದೆ. ಅದನ್ನೆಲ್ಲ ಒಂದು ಒರೆಸುವಲ್ಲಿ ನಾನು ಏನಾದರೂ ಒಂದು ಮಾಡಬೇಕು. ನಾವಂದರೆ ಈಗದ ವಿಷಯ ಅಂತ ಹೇಳಿದರೆ, ನಾವು ಅಂಗಡಿಯಿಂದ ನಾವೊಂದು ತರಕಾರಿ ತೆಕ್ಕೊಳ್ಬೇಕಾದ್ರೆ ಒಂದು 450 ಮಕ್ಕಳಿಗೆ ಒಂದು ಊಟ ಕೊಡಬೇಕು ಅಂತಾದರೆ ಕಡಿಮೆ ಅಂತ ಹೇಳಿದರೆ ಒಂದು 3000ದಿಂದ 4000ದವರೆಗೆ ತರಕಾರಿನ ರೇಟ್ ಆಗಿದೆ. ಅದರಿಂದಾಗಿ ನಾವೇ ಸ್ವಲ್ಪ ಬೆಳ್ಕೊಂಡ್ರೆ ಮಕ್ಕಳಿಗೆ ತರಕಾರಿ ಊಟ ಸಹ ಒಳ್ಳೆ ಆಗ್ತದೆ. ನಾವು ಬೆಳೆದ ತರಕಾರಿಲಿ ಹೇಗೆ ಸಾಧ್ಯ ಆಯಿತು ಅಂತ ಎಲ್ಲ ಜೊತೆಗೆ ಮಾಡಲಿಕ್ಕೆ. ಬದುಕು ಎಲ್ಲವನ್ನ ಕಲಿಸುತ್ತದೆ ಅನ್ನೋದು ನನ್ನ ನಂಬಿಕೆ. ಯಾರ ಹತ್ರ ಕೇಳುದು, ಹೇಗೆ ಕೇಳುದು, ಜನಗಳಿಗೆ ವಿಶ್ವಾಸ ಬೇಕಲ್ಲ ಸರ್. ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಾಗ ಹೀಗೆ ಮನೆ ಜವಾಬ್ದಾರಿ ಕೂಡ ಇದು ಮಾಡುದು, ಬ್ಯಾಲೆನ್ಸ್ ಮಾಡುದು ಹೇಗೆ ನಿಮಗೆ ಆಗ್ತಾ? ಮನೆಯದ್ದು ಅದು ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ. ಮನೆಯೇ ಪ್ರಥಮ ಪ್ರಾಶಸ್ತ್ಯ, ಹೆಣ್ಣಿಗೆ ಯಾವಾಗಲೂ ಮನೆಯೇ. ಹಾಗೆ ಅಂತ ನಾವು ನೋಡಿ ನಮಗೆ ಸಮಯ ಹೇಗೆ ನಮ್ಮನ್ನು ನಾವು ಉಪಯೋಗಿಸಿಕೊಳ್ಬೇಕು, ನಾವು ಫಸ್ಟಿಗೆ ಕಲಿಬೇಕು. ವೀಕ್ಷಕರೇ ನಮಸ್ತೆ. ಇಂದು ಮಹಿಳಾ ದಿನಾಚರಣೆ. ನಾಡಿನ ಸಮಸ್ತ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೌದು ವೀಕ್ಷಕರೇ, 1977ರಲ್ಲಿ ಮೊದಲ ಬಾರಿಗೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಘೋಷಣೆ ಮಾಡುತ್ತೆ. ವಿಶೇಷವಾಗಿ ಲಿಂಗ ಸಮಾನತೆ, ಅದೇ ರೀತಿಯಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಮಹಿಳೆಯರು ಈ ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ಸ್ಮರಿಸುವ ಒಂದು ದಿನವಾಗಿ ಮಹಿಳಾ ದಿನಾಚರಣೆಯನ್ನ ಕೊಂಡಾಡಲಾಗ್ತಾ ಇದೆ. ಮಹಿಳಾ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಇದು ಮಹಿಳೆಯರ ಗೌರವ ಹಾಗೆ ಸಮಾನತೆಗಾಗಿ ನಡೆಯುವ ನಿರಂತರ ಹೋರಾಟದ ಸಂಕೇತವಾಗಿದೆ. ಹೌದು, ಪ್ರತಿದಿನವೂ ಕೂಡ ಮಹಿಳೆಯರ ದಿನವೇ. ತಾಯಿಯಾಗಿ, ಸಹೋದರಿಯಾಗಿ, ಅತ್ತೆಯಾಗಿ, ಚಿಕ್ಕಮ್ಮನಾಗಿ, ದೊಡ್ಡಮ್ಮನಾಗಿ, ಹೀಗೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಬಹು ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅವರು ಯಾವತ್ತೂ ಕೂಡ ಗೌರವಾನ್ವಿತರೇ ಆಗಿರ್ತಾರೆ. ಈ ವಿಶೇಷ ದಿನದಲ್ಲಿ ವಿಶಿಷ್ಟ ಕಾರ್ಯಕ್ರಮವೊಂದು ಸುದ್ದಿ ಚಾನೆಲ್ನಲ್ಲಿ ವೀಕ್ಷಕರಿಗಾಗಿ. ತಮ್ಮ ವಿಶಿಷ್ಟ ಹಾದಿ ಮತ್ತು ಸಾಧನೆಯ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡ, ಈ ಸಮಾಜಕ್ಕೆ ಹೆಮ್ಮೆಯನ್ನ ತಂದುಕೊಟ್ಟ ವಿಶೇಷ ಅತಿಥಿಗಳು ಇಂದು ಸುದ್ದಿಯೊಂದಿಗಿದ್ದಾರೆ. ವಿಶೇಷವಾಗಿ ಗಿವ್ ಟು ಗೈನ್ ಎನ್ನುವಂಥದ್ದು ಈ ಬಾರಿಯ 2026ರ ಮಹಿಳಾ ದಿನಾಚರಣೆಯ ಥೀಮ್. ಅತ್ಯಂತ ಅರ್ಹವಾಗಿ ಈ ಥೀಮಿಗೆ ಅರ್ಹವಾದ ರೀತಿಯಲ್ಲಿ ಸಮಾಜದಲ್ಲಿ ಬದುಕ್ತಾ ಇರುವಂತಹ ಒಂದಷ್ಟು ವಿಶೇಷ ಹಾದಿ ಮತ್ತು ವಿಶಿಷ್ಟ ಸಾಧನೆಯ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ವೀಕ್ಷಕರೇ, ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿರುವ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನನ್ನ ಎಡಭಾಗದಲ್ಲಿರುವವರು ಶ್ರೀಮತಿ ಲೀಲಾವತಿ ದಾಸ್. ಗೋರ್ಣಕದಲ್ಲಿ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಅದರ ಆಡಳಿತ ಮಂಡಳಿಯ ಸದಸ್ಯರು ಮಾತ್ರ ಅಲ್ಲ, ಅತ್ಯುತ್ತಮ ಕೃಷಿಕರು. ಬಹಳ ಮುಖ್ಯವಾಗಿ ಇಲ್ಲಿ ಇವರನ್ನೆಲ್ಲ ಕರೆಸಿದ ಉದ್ದೇಶವನ್ನು ಕೂಡ ಆರಂಭದಲ್ಲಿ ಹೇಳಿಬಿಡ್ತೇನೆ. ತಮ್ಮ ವಿದ್ಯಾಸಂಸ್ಥೆಯ ಅಷ್ಟು ಮಕ್ಕಳಿಗೆ ಅಡುಗೆ ಮಾಡಿ ಹಾಕುವಂತ ಒಬ್ಬ ಮಹಾ ತಾಯಿ ಕೂಡ. ಇನ್ನಷ್ಟು ವಿವರಗಳನ್ನ ಮುಂದಿನ ಹಂತದಲ್ಲಿ ಅವರ ಬಗ್ಗೆ ನಾನು ಕೊಡ್ತೇನೆ. ಲೀಲಾವತಿ ದಾಸ್, ನಮಸ್ತೆ. ನಮಸ್ತೆ. ಹರಿಣಿ ಸದಾಶಿವ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಸಂದೀಪ ಎನ್ನುವಂತಹ ವಿಶೇಷ ಶಾಲೆಯನ್ನ ನಡೆಸುವ ಮುಖಾಂತರ ಇವತ್ತು ಸಮಾಜದಲ್ಲಿ ಒಂದು ವಿಭಿನ್ನವಾದ ಹಾದಿಯಲ್ಲಿ ಮುನ್ನಡೆಯುತ್ತಾ ಇರುವವರು. ಮಹಿಳಾ ಸಂಘಟನೆಯಲ್ಲಿ ಸಾಕಷ್ಟು ವರ್ಷಗಳಿಂದ ತೊಡಗಿಸಿಕೊಂಡವರು. ಹರಿಣ್ಯಕ್ಕ ನಮಸ್ತೆ. ನಮ್ಮ ಜೊತೆಗೆ ಶ್ರೀಮತಿ ಶಶಿಕಲಾ ದೇರಪ್ಪಜ್ಜನ ಮನೆಯವರಿದ್ದಾರೆ. ಅವರು ಕೂಡ ಅತ್ಯಂತ ಸವಾಲುಗಳನ್ನ ಬದುಕಿನಲ್ಲಿ ಎದುರಿಸಿ ಜನಪ್ರತಿನಿಧಿಯಾಗಿ, ಜೊತೆಗೆ ಕೃಷಿ ಬದುಕನ್ನ ಕೂಡ ನೆಚ್ಚಿಕೊಂಡು ಬದುಕನ್ನ ನಡೆಸ್ತಾ ಇರುವಂತವರು. ಶಶಿಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಹೇಮಾ ನವೀನ್ ಅವರಿದ್ದಾರೆ. ಅವರು ಕೂಡ ತಮ್ಮ ಸವಾಲಿನ ಬದುಕಿನ ಮೂಲಕ ಇವತ್ತು ಬದುಕಿನ ಮುಖ್ಯವಾಹಿನಿಯನ್ನ ಕಂಡುಕೊಂಡು ಅತ್ಯುತ್ತಮ ಕೃಷಿಕರಾಗಿ ಒಂದು ಮಾದರಿಯಾದ ವ್ಯವಸ್ಥೆಯನ್ನ ಕಟ್ತಾ ಇರುವಂತವರು, ಮಾದರಿಯಾದ ಮಹಿಳೆ. ಹೇಮಕ್ಕ ನಮಸ್ತೆ.
ನಮ್ಮೊಂದಿಗೆ ಶ್ರೀಮತಿ ರಜನಿ ಶುಭಕರ್ ಅವರಿದ್ದಾರೆ. ಸುಳ್ಯದಲ್ಲಿ ಕಲರ್ ಗಾರ್ಮೆಂಟ್ಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನ ಮುನ್ನಡೆಸ್ತಾ ಇರುವಂತವರು, ನೂರಾರು ಮಂದಿಗೆ ಉದ್ಯೋಗವನ್ನ ನೀಡಲಿಕ್ಕೆ ಕಾರಣಂತಹದವರು, ಮಹಿಳಾ ಸಂಘಟನೆ ಕೂಡ. ರಜನಿ ಅಕ್ಕ ನಮಸ್ತೆ. ನನ್ನ ಬಲಭಾಗದಲ್ಲಿ ಶ್ರೀಮತಿ ಪುಷ್ಪಾ ಡಿ ಪ್ರಸಾದ್ ಅವರಿದ್ದಾರೆ. ಅವರು ಕೂಡ ಅನೇಕ ಸಾಧನೆಗಳನ್ನ ಮಾಡಿದವರು. ಮಾತ್ರ ಅಲ್ಲ, ಇಲ್ಲಿರುವಂತಹ ಎಲ್ಲ ಮಹಿಳೆಯರ ಒಂದು ಪ್ರಾತಿನಿಧಿಕ ಒಕ್ಕೂಟವಾಗಿ ಸುಳ್ಯ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಶ್ರೀಮತಿ ಪುಷ್ಪಾ ಡಿ ಪ್ರಸಾದ್ ಕಾನತ್ತೂರ್ ಅವರು. ಪುಷ್ಪಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಮಧು ಯತೀಶ್ ಅವರಿದ್ದಾರೆ. ಅತ್ಯುತ್ತಮ ಕೃಷಿಕರು. ಮಾತ್ರ ಅಲ್ಲ, ಅವರ ತಂದೆಯವರು ಆವಿಷ್ಕರಿಸಿದಂಥ ಕ್ಷೀರ ಅಂದ್ರೆ ಹಾಲು ಕರೆಯುವ ಯಂತ್ರದ ಆ ಸಂಸ್ಥೆಯನ್ನ ಅವರ ಸಹೋದರಿಯೊಂದಿಗೆ ಮತ್ತು ಅವರ ಪತಿಯೊಂದಿಗೆ ಅದನ್ನ ಒಂದು ಮುನ್ನಡೆಸುವ ಸಂಸ್ಥೆಗಳನ್ನ ಅವರು ಕೂಡ ನಡೆಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಅವರ ಬಗ್ಗೆ ಕೂಡ ನಾವು ಇನ್ನಷ್ಟು ತಿಳ್ಕೊಳ್ಳುವುದಿದೆ. ಮಧುಕ ನಮಸ್ತೆ. ನಮ್ಮೊಂದಿಗೆ ಶ್ರೀಮತಿ ಆರತಿ ಪುರುಷೋತ್ತಮ ಅವರಿದ್ದಾರೆ. ಸುಳ್ಯದಲ್ಲಿ ನಿತ್ಯ ನಿಧಿ ಸಂಗ್ರಾಹಕಿಯಾಗಿ ಕಳೆದ ಅನೇಕ ವರ್ಷಗಳಿಂದ ಎಲ್ಲರಿಗೂ ಪರಿಚಿತರು. ಅಂದ್ರೆ ಪಿಗ್ಮಿ ಕಲೆಕ್ಟರ್. ಅದರ ಜೊತೆಗೆ ಗಾಯಕಿಯಾಗಿ ಕೂಡ ಈ ಸಮಾಜದ ಮುಂದೆ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದವರು. ಆರತಿ ಅಕ್ಕ ನಮಸ್ತೆ. ನಮ್ಮೊಂದಿಗೆ ಮಧು ಸಂತೋಷ್ ಅವರಿದ್ದಾರೆ. ನೂರಾರು ಮಂದಿಗೆ ಇವತ್ತು ಮಹಿಳೆಯರು ಎಲ್ಲ ಹಂತಗಳಲ್ಲೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಇದರಲ್ಲಿ ಒಂದು ವಾಹನ ಚಾಲನೆ ಕೂಡ. ಆ ವಾಹನ ಚಾಲನೆ ನೀಡುವುದರ ಮುಖಾಂತರ ಅದಕ್ಕಾಗಿ ಒಂದು ಸ್ಕೂಲನ್ನ, ಡ್ರೈವಿಂಗ್ ಸ್ಕೂಲನ್ನ ಸ್ಥಾಪಿಸುವ ಮೂಲಕ ಅವರು ಕೂಡ ಬದುಕಿನಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿ ಇವತ್ತು ಮುಖ್ಯವಾಹಿನಿಯಲ್ಲಿ ಹೆಸರು ಮಾಡಿದ್ದಾರೆ. ಮಧುವಕ್ಕ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಜೊತೆಗೆ ಪ್ರಜ್ಞಾ ಸಾಲಿಯಾನ್ ಕೇರ್ಪಳ ಅವರು ಇದ್ದಾರೆ, ನನ್ನ ಕೋ ಆಂಕರ್ ಆಗಿ. ಒಂದಷ್ಟು ಹೊತ್ತು ಈ ಮಹಿಳೆಯರ ಒಂದು ಸಾಧನೆಗಳನ್ನ ನಮ್ಮ ಸಮಾಜಕ್ಕೆ ಒಂದು ಹೇಳುವುದರ ಜೊತೆಗೆ ಅವರ ಅಂತರಂಗದ ಮಾತುಗಳನ್ನ ಕೇಳಿಕೊಳ್ಳುವಂತಹ ಒಂದು ಸಂದರ್ಭ ಕೂಡ ಹೌದು. ಸಾಧಾರಣವಾಗಿ ಎಲ್ಲ ಹಂತಗಳಲ್ಲೂ ಕೂಡ ಮಹಿಳೆಯರು ಪ್ರತಿ ಪುರುಷನ ಹಿಂದೆ, ಯಶಸ್ಸಿನ ಹಿಂದೆ ಮಹಿಳೆಯರು ಇರ್ತಾರೆ ಅನ್ನೋ ಒಂದು ಮಾತಿದೆ. ಆದ್ರೆ ಇವತ್ತು ಪುರುಷನ ಹಿಂದೆ ಮಾತ್ರ ಅಲ್ಲ, ಪುರುಷನ ಮುಂದೆ ಇರಬಹುದು, ಪುರುಷನ ಪಕ್ಕ ಇರಬಹುದು, ಎಲ್ಲ ಹಂತಗಳಲ್ಲೂ ಕೂಡ ಯಶಸ್ಸಿಗೆ ಸಂಕೇತವಾಗಿರುವಂತಹ ಮಹಿಳೆ ಇರ್ತಾರೆ. ಹಾಗಾಗಿ ಅತ್ಯಂತ ಅರ್ಹವಾದ ಒಂದು ಅವರ ದಿನ ಇವತ್ತು, ಮಹಿಳಾ ದಿನ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಾವು ರೂಪಿಸಿದ್ದೇವೆ. ಯಾವ ರೀತಿ ಸವಾಲುಗಳನ್ನು ಎದುರಿಸಿ ಕೂಡ ಬದುಕಿನಲ್ಲಿ ಸಾಧನೆಗಳನ್ನ ಮಾಡಬಹುದು ಎನ್ನುವುದು ಇವರ ಮಾತುಗಳಲ್ಲೇ ಕೇಳಿಕೊಳ್ಳುವಂತಹ ಒಂದು ಸಂದರ್ಭ. ನಾನು ಆರಂಭದಲ್ಲಿ ಹೇಳಿದೆ, ನಮ್ಮೊಂದಿಗೆ ಗಾಯಕಿ ಇದ್ದಾರೆ ಶ್ರೀಮತಿ ಆರತಿ ಪುರುಷೋತ್ತಮ ಅವರು. ಅವರು ಈ ದಿನಕ್ಕೆ ಪೂರಕವಾಗಿ ಒಂದು ಹಾಡು ಹಾಡ್ತಾರೆ. ಆ ಮೂಲಕ ಈ ಕಾರ್ಯಕ್ರಮ ಮುಂದುವರಿತದೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಲ್ಲಿಸಿ, ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಿಲ್ಲಿಸಿ, ಬಯಲ ಹಸುರ ನಗಿಸಿದಾಕೆ, ಬಯಲ ಹಸುರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆವರ ಸರಿಸಿ, ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ,
ಹಕ್ಕಿ ಕಿಲಕಿ ಹಿಡಿಸಿದಾಕೆ, ಹಕ್ಕಿ ಕಿಲಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಪ್ರಿಯ ವೀಕ್ಷಕರೇ, ಕವಿ GS ಶಿವರುದ್ರಪ್ಪ ರಚನೆಯ ಹಾಡಿದು. ಬಹುಶಃ ನಾವು ಯಾವ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ, ಅತ್ಯಂತ ಅದರ ಪ್ರಾಧಾನ್ಯತೆಯನ್ನ ತನ್ನ ಹಾಡುಗಳ ಮೂಲಕ ಕಟ್ಟಿಕೊಟ್ಟ ಸಾಹಿತ್ಯ GS ಶಿವರುದ್ರಪ್ಪ ಅವರದು. ಅತ್ಯಂತ ಸುಶ್ರಾವ್ಯವಾಗಿ ಆರತಿ ಅಕ್ಕ ಹಾಡಿದ್ದಾರೆ. ಥ್ಯಾಂಕ್ ಯು ಆರತಿ ಅಕ್ಕ. ಬಹುಶಃ ಒಂದಷ್ಟು ಪರಿಚಯವನ್ನ ನಾನು ಎಲ್ಲರ ಪರಿಚಯವನ್ನ ಮಾಡಿಕೊಟ್ಟೆ. ಇವತ್ತು ಯಾವ ಕಾರಣಕ್ಕಾಗಿ ನಿಮ್ಮನ್ನು ಇವತ್ತು ಪ್ರಾತಿನಿಧಿಕವಾಗಿ ಇವತ್ತು ಈ ದಿನದಂದು ಕರೆದಿದ್ದೇವೆ ಅಂತ. ಆದ್ರೆ ಅನೇಕರಿಗೆ ನಿಮ್ಮ ಬಾಲ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನಿಮ್ಮ ಕೌಟುಂಬಿಕ ಪರಿಸರ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಮನೆತನ ಇರ್ಬೋದು, ಇದೆಲ್ಲವನ್ನ ತಿಳ್ಕೊಳ್ಳುವಂತ ಬಯಕೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದಷ್ಟು ನಿಮ್ಮ ತವರು ಮನೆ, ನಿಮ್ಮ ಈಗ ಮನೆ, ಅದೇ ರೀತಿಯಲ್ಲಿ ನಿಮ್ಮ ಶಿಕ್ಷಣ ಇರ್ಬೋದು, ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಅಥವಾ ನಿಮ್ಮ ವೃತ್ತಿಯ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕರಿಗೆ ನೀವೆಲ್ಲರೂ ಕೂಡ ನೀವಾಗಿ ಹೇಳಬೇಕು ಅಂತ ವಿನಿಸ್ತಾ ಇದ್ದೇನೆ. ನನ್ನ ಹೆಸರು ಮಧು ಸಂತೋಷ್ ಅಂತ. ನಾನು ಹುಟ್ಟಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ. ನನ್ನ ತಂದೆ ತಾಯಿ ಇಬ್ಬರು ಗೌರ್ಮೆಂಟ್ ಜಾಬಿನಲ್ಲಿದ್ದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಕಾಲೇಜ್ ಎಲ್ಲವನ್ನು ನಾನು ಅಲ್ಲೇ ಮುಗಿಸಿದೆ. ಸ್ನಾತಕೋತ್ತರ ಪದವಿಯನ್ನು ಮೈಸೂರು ಯೂನಿವರ್ಸಿಟಿಯಲ್ಲಿ ಮುಗಿಸಿದೆ. ನಂತರ ನಾನು ಮದುವೆಯಾಗಿ ಬಂದದ್ದು ಸುಳ್ಯಕ್ಕೆ. ಸಂತೋಷ್ ಮಡ್ತಿಲ ಅವರನ್ನು ಧರ್ಮಪತ್ನಿಯಾಗಿ ನಾನು 98ರಲ್ಲಿ ಮದುವೆ ಆಗಿದ್ದೇನೆ. 2000 ಇಸ್ವಿಗೆ ಮಗಳು ಹುಟ್ಟಿದ್ಲು. ಸೊ 2005ರಲ್ಲಿ ನಾನು ನನ್ನ ವೃತ್ತಿಯನ್ನು ಶುರು ಮಾಡಿದೆ ಡ್ರೈವಿಂಗ್ ಸ್ಕೂಲಲ್ಲಿ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಈ ಥರ ಸಂಸ್ಥೆಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿರ್ತೇನೆ. ಆದರೆ ನಾನು ನಿರಂತರವಾಗಿ ಉದ್ಯಮಕ್ಕೆ ಬಂದದ್ದು 2005ರಲ್ಲಿ. ನನ್ನ ಕಾವೇರಿ ಡ್ರೈವಿಂಗ್ ಸ್ಕೂಲ್ ಎಂಬಂಥ ಸಂಸ್ಥೆಯನ್ನು ಹುಟ್ಟಾಕಿದೆ. ಇದರ ನಂತರ ನಾನು ಮತ್ತೆ ಕಾವೇರಿ ಫ್ಲವರ್ ಡೆಕೋರೇಷನ್ ಅಂದರೆ ರಿಯಲ್ ಫ್ಲವರ್ನ ನೈಸರ್ಗಿಕವಾದ ಫ್ಲವರ್ ಉದ್ಯಮವನ್ನು ನಾನು ಸುಳ್ಯದಲ್ಲಿ ಪ್ರಥಮ ಬಾರಿಗೆ ನಾನು ಸ್ಥಾಪಿಸಿದ್ದು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಅನ್ನಿಸ್ತದೆ. ನನಗೆ 2 ಮಕ್ಕಳಿದ್ದಾರೆ. ಸೊ ಮಗಳು BAMS ಅನ್ನು ಮುಗಿಸಿ ಈಗ PG ಮಾಡ್ತಾ ಇದ್ದಾಳೆ. ಮಗ 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ನನ್ನ ಹೆಸರು ಶ್ರೀಮತಿ ಆರತಿ ಪುರುಷೋತ್ತಮ್ ಅಂತ. ನಾನು ಸಂಪಾಜೆ ಗ್ರಾಮದ ಕಲ್ಲುಗುಂಡಿ ಕಾಸ್ಪಾಡಿ ಮನೆಯ ಲೋಕನಾಥ ಮತ್ತು ರೇಖಾವತಿ ದಂಪತಿಗಳ 2ನೇ ಪುತ್ರಿ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಗುಂಡಿ ಹಾಗೂ ಪ್ರೌಢ ಶಿಕ್ಷಣ ಮತ್ತು PUCಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಂಪಾಜೆ ಇಲ್ಲಿ ಮುಗಿಸಿದ್ದೇನೆ. PUC ಶಿಕ್ಷಣ ಮುಗಿದ ನಂತರ ನಾನು ಸಾಫ್ಟೆಕ್ ಕಂಪ್ಯೂಟರಲ್ಲಿ ನಾನು ಕಂಪ್ಯೂಟರ್ ಡಿಪ್ಲೊಮೊ ಕೋರ್ಸನ್ನು ಮಾಡಿದ್ದೇನೆ. ಪ್ರಾಥಮಿಕ ಶಿಕ್ಷಣ ಪಡೆಯುವಾಗಲೇ ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೆ. ಶಾಸ್ತ್ರೀಯ ಸಂಗೀತದ ಗುರುಗಳು KV ರಮಣ್ ಮತ್ತು DG ಸತ್ಯಭಾಮ ಅಂತ. ಅವರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಕಲಿತು ತದನಂತರ 2000ನೇ ಇಸವಿಯಲ್ಲಿ ಸುಳ್ಯ ಕೇರ್ಪಳದ ಪುರುಷೋತ್ತಮ ಇವರನ್ನು ವಿವಾಹ ಆಗಿದ್ದೇನೆ. ಮದುವೆ ಆದ ನಂತರ ನಾನು ಸುಗಮ ಸಂಗೀತವನ್ನು ನಮ್ಮ ಸುಗಮ ಸಂಗೀತ ಗುರುಗಳಾದ KR ಗೋಪಾಲಕೃಷ್ಣ ಇವರಲ್ಲಿ 10 ವರ್ಷಗಳ ಕಾಲ ಕಲ್ತಿದ್ದೇನೆ. ಪ್ರಸ್ತುತ ನಾನು 2004ರಿಂದ 2005ನೇ ಇಸವಿಯಲ್ಲಿ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯ ಒಂದು ಸೊಸೈಟಿ ಆಯಿತು. ಆ ಸೊಸೈಟಿಯಲ್ಲಿ ಮಹಿಳೆಯರಿಗೆ ನಾವು ಪಿಗ್ಮಿ ಕಲೆಕ್ಷನ್ ಮಾಡಲಿಕ್ಕೆ ಬಿಡ್ತೇವೆ ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಸೇರಿ ನನ್ನ
ವೃತ್ತಿಯನ್ನು ಆರಂಭ ಮಾಡಿದೆ. ಆ ವೃತ್ತಿಯನ್ನು ಆರಂಭ ಮಾಡಿ 2011ರಿಂದ ಸುಳ್ಯದ SCDCC ಬ್ಯಾಂಕಲ್ಲಿ ನಾನು ಪಿಗ್ಮಿ ಕಲೆಕ್ಟರಾಗಿ ಅಲ್ಲಿ ಸೇರಿದೆ. ಅದರ ಜೊತೆಗೆ 2011ರಲ್ಲಿ ಸುಳ್ಯದಲ್ಲಿ ಸಾಹಿತ್ಯ ಸಂಗೀತ ಕಲಾ ಕೇಂದ್ರ ಅಂತ ಒಂದು ಸಂಗೀತ ಸಂಸ್ಥೆಯನ್ನು ಓಪನ್ ಮಾಡಿ ಆ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಕುಕ್ಕುಜಡ್ಕ ಶಾಲೆಯಲ್ಲಿ ಕೂಡ ಸಂಗೀತ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ. ಅರಂತೋಡನಲ್ಲಿ ಕೂಡ ಸಂಗೀತ ಶಿಕ್ಷಣವನ್ನು ನೀಡ್ತಾ ಇದ್ದೇನೆ. ನನಗೆ 2 ಮಕ್ಕಳು. ಒಬ್ಬ ಮಗ ಶಿಶಿರ ಅಂತ, ಅವನು ಈಗಾಗಲೇ ಕೇಂಬ್ರಿಡ್ಜ್ ಹೈಸ್ಕೂಲಲ್ಲಿ ಅಧ್ಯಾಪಕನಾಗಿ ವೃತ್ತಿಯನ್ನು ಮಾಡ್ತಾ ಇದ್ದಾನೆ. ಮಗಳು ಸಾಹಿತ್ಯ, ಅವಳು MBA ಓದ್ತಾ ಇದ್ದಾಳೆ. ನಾನು ಮಧು ಯತೀಶ್. ಹುಟ್ಟಿದ ಮನೆ ಪಲ್ಲತಡ್ಕ, ರಾಘವಗೌಡ ಪಲ್ಲತಡ್ಕ ಮತ್ತು ಶ್ರೀಮತಿ ಲೀಲಾವತಿ ಇವರ ದ್ವಿತೀಯ ಪುತ್ರಿ ನಾನು. ಕೊಟ್ಟ ಮನೆ ಪಾಲೊಳಿ, ಅಮ್ಮನ ಅಣ್ಣನ ಮಗ, ಸೋದರ ಮಾವನ ಮಗನನ್ನೇ ಮದುವೆ ಆಗಿರ್ತೇನೆ. ಶ್ರೀ ಯತೀಶ್ ಪಾಲೊಳಿ ನನ್ನ ಪತಿಯವರು. ಮಕ್ಕಳು 3. ಪ್ರಥಮ ಪುತ್ರಿ ಉರ್ವಿಮಾನ್ಯ, ಸೆಕೆಂಡ್ PUC ಓದ್ತಾ ಇದ್ದಾಳೆ. ಸೆಕೆಂಡ್ ಅವಳಿ ಗಂಡು ಮಕ್ಕಳು ಆರ್ಯನ್ ಮೌರ್ಯ, ಆರಾಧನ್ ಮೌರ್ಯ, ಇವಾಗ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ಹಾಗೆ ನನ್ನ ತಂದೆ ಸಂಶೋಧಿಸಿದ ಹಾಲು ಕರೆಯುವ ಯಂತ್ರದ ಸಂಸ್ಥೆ ಕ್ಷೀರ ಎಂಟರ್ಪ್ರೈಸಸ್, ಇದರಲ್ಲಿ ನಾವು ಹಳ್ಳಿಯಲ್ಲಿ ಬಂದು ಬೆಂಗಳೂರಲ್ಲಿ ಒಂದು 2-3 ವರ್ಷ ವರ್ಕ್ ಮಾಡಿದ್ದೆ. ಆಮೇಲೆ ನಾವಿಬ್ಬರು ಹಳ್ಳಿಗೆ ಬಂದು ತಂದೆಯ ಸಂಸ್ಥೆಯನ್ನು ನೋಡಿಕೊಳ್ತಾ ಇದ್ದೇವೆ. ಹಾಗೆ ತಂದೆಯವರು ಇನ್ನೊಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ರು 2020ರಲ್ಲಿ, ಕ್ಷೀರ ಇಂಜಿನಿಯರಿಂಗ್ ಸ್ಟೀಲ್ ಫ್ಯಾಬ್ರಿಕೇಷನ್. ಇವಾಗ ಅದರಲ್ಲಿ ನಾವು ಅದನ್ನು ನೋಡಿಕೊಳ್ತಾ ಇದ್ದೇವೆ. ತಂದೆಯವರ ಕನಸು ಹಳ್ಳಿಯ ಮಧ್ಯೆ ಜನರು ಉಸಿರಾಡಬೇಕು, ಪ್ರತಿಭಾ ಪಲಾಯನ ಆಗಬಾರ್ದು, ಹಳ್ಳಿಯಲ್ಲಿ ಒಂದು ಸಂಸ್ಥೆಯನ್ನು ಮಾಡಿ ಹಳ್ಳಿಯ ಅಭಿವೃದ್ಧಿ ಆಗಬೇಕು ಅಂತ. ಹಾಗೆ ಆ ಕನಸನ್ನು ನನಸಾಗಲಿಕ್ಕೆ ನಾನು ನನ್ನ ಮನೆಯವರು ಹಾಗೆ ಅಕ್ಕ ಭಾವ ಎಲ್ಲರೂ ಶ್ರಮಿಸ್ತಾ ಇದ್ದೇವೆ. ಅದರೊಂದಿಗೆ ನಾನು ತಂದೆಯವರ ಕನಸು ಇನ್ನೊಂದಿತ್ತು, ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು ತಂದೆಯವರು. ತಂದೆ ತಾಯಿ ಇಬ್ಬರು ಕೂಡ ಶಿಕ್ಷಕರು. ನನ್ನ ತಾತ ದಿವಂಗತ ಐತಪ್ಪಗೌಡ ಪಲತಡ್ಕ ದಾನಿಗಳು, ಸುಮಾರು 108 ಶಾಲೆಗಳಲ್ಲಿ ದತ್ತಿನಿಧಿಯನ್ನು ಸ್ಥಾಪಿಸಿ ತುಂಬ ಹೆಸರು ಮಾಡಿರುವವರು. ಇವರೆಲ್ಲರ ಮಾರ್ಗದರ್ಶನದಂತೆ ನನಗೂ ಒಂದು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸುವ ಅಂತ ಹೇಳುವ ಒಂದು ಮನೆಯವರ ಪ್ರೋತ್ಸಾಹದೊಂದಿಗೆ ಮಾಡುವ ಅಂತ ಅನ್ನಿಸಿತು. ಹಾಗಾಗಿ ನಾವು ಕೂಡ ಅನ್ನದ ಋಣ ಉಂಟು, ಸರ್ಕಾರಿ ಶಾಲೆಯದು ಒಂದು ಅನ್ನದ ಋಣ ನಮಗುಂಟು ನಮ್ಮ ಕುಟುಂಬಕ್ಕೆ ಅಂತ ಹೇಳಿ ನಾವು ಕೂಡ ಸಾಕಷ್ಟು ನಮ್ಮಿಂದಾದಷ್ಟು ಸಂಪೂರ್ಣ ಸಹಕಾರವನ್ನು ಸರ್ಕಾರಿ ಶಾಲೆಯ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಮುರುಳ್ಯ ಶಾಲೆಯನ್ನು ದತ್ತು ಸ್ವೀಕರಿಸಿ ಈ ವರ್ಷ ಒಂದು 250 ಅಡಿಕೆ ಗಿಡ ಹಾಕಿದ್ದೇವೆ. ಹಾಗೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಶಾಲೆಯಲ್ಲಿ ಮಾಡಿರ್ತೇವೆ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಒಟ್ಟು 2 ಸಂಸ್ಥೆಯಲ್ಲಿ ಒಂದು 25 ಜನ ಎಂಪ್ಲಾಯೀಸ್ ಉದ್ಯೋಗಿಯಾಗಿದ್ದಾರೆ. ನಾನು ಪುಷ್ಪಾ ಡಿ ಪ್ರಸಾದ್ ಕಾನತ್ತೂರು. ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಅಡಿಯೋಡಿ ಹಣ್ಣುಕಾಯಿ ನಾರಾಯಣ ನಾಯರ್ ಮತ್ತು ಮುಂಡಾತ ಅಮ್ಮಾಳು ನಾಯರ್ ಅವರ ದ್ವಿತೀಯ ಪುತ್ರಿ. ನನ್ನ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನು ಸುಬ್ರಹ್ಮಣ್ಯದಲ್ಲೇ ಪೂರೈಸಿದ್ದೇನೆ. 1989ರಲ್ಲಿ ಪಶುವೈದ್ಯರಾದ ಡಾಕ್ಟರ್ ದೇವಿ ಪ್ರಸಾದ್ ಕಾನತ್ತೂರು, ಈಗ ಅವರು ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ, ಅವರನ್ನು ವಿವಾಹವಾಗಿದ್ದೇನೆ. ನನಗೆ 2 ಜನ ಮಕ್ಕಳು. ಮಗ ಪುನೀತ್ ಅಂತ ಇಂಜಿನಿಯರು, ಅವನೀಗ ಸ್ವಂತ ಸ್ಮಾರ್ಟ್ ಕಾಸ್ ಅಂತ ಮಂಗಳೂರಲ್ಲಿ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾನೆ. ಮಗಳು ಕಂಪ್ಯೂಟರ್ ಸೈನ್ಸ್ MSc ಮಾಡಿದ್ದಾಳೆ, ಪೂಜಾ ಅಂತ. ಅವಳು ಕಾಸರಗೋಡಲ್ಲಿ ಅರುಣ್ ಅನ್ನು ಮದುವೆಯಾಗಿ ಕಾಸರಗೋಡಲ್ಲಿ ನೆಲೆಸಿದ್ದಾಳೆ. ಮಗನಿಗೆ ಒಬ್ಬಳು ಮಗಳು, ಅವಳಿಗೆ 4ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಮಗಳಿಗೆ ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಗು. ನಾನು 2019ರಲ್ಲಿ ಪಂಜದಲ್ಲಿ ಮಹಿಳಾ ಮಂಡಲಗಳಿಗೆ ಒಂದು ವನಿತಾ ಸಮಾಜ ರಿಜಿಸ್ಟರ್ಡ್ ಪಂಚಾಯತ್ ಈ ಸಂಸ್ಥೆಗೆ ಒಂದು ನನ್ನ ಕಟ್ಟಡ ಸಮಿತಿಯ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ತಗೊಂಡು ನಾನೊಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದೇನೆ. ಸುಮಾರು 4 ತಿಂಗಳಲ್ಲಿ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಸ್ವಂತ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ, ಕಾಂಪೌಂಡು, ಇಂಟರ್ಲಾಕ್ ಮತ್ತು ದಾನಿಗಳ ನೆರವಿನಿಂದ ಒಂದು ಧ್ವಜಸ್ತಂಭ ಕೂಡ ನಿರ್ಮಿಸಿದ್ದೇನೆ. ಅಂತೆ ಈಗ ಸುಮಾರು ಈಗ ಸ್ವಲ್ಪ ಕಡಿಮೆ ಆಗಿದೆ. ತಾಲೂಕುಗಳಲ್ಲಿ ಮಹಿಳಾ ಮಂಡಲಗಳು
ಅಂದರೆ ನಮಗೆ ರಿನಿವಲ್ ಮಾಡಬೇಕು ಮತ್ತು ಆಡಿಟ್ ಮಾಡಬೇಕು, ಇಂಥ ಒಂದು ಕೆಲವು ಅಡಚಣೆಯಿಂದ ಕೆಲವು ಮಹಿಳಾ ಮಂಡಲಗಳು ಅಷ್ಟು ಚುರುಕಿನಲ್ಲಿ ಇಲ್ಲ. ಆದರೂ ಈಗ 10-25 ಮಹಿಳಾ ಮಂಡಲಗಳು ತಾಲೂಕಿನಲ್ಲಿ, ಕಡಬ ತಾಲೂಕು ಮತ್ತು ಸುಳ್ಯ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಿದೆ. ಈ ತಾಲೂಕು ಮಹಿಳಾ ಮಂಡಲಗಳಿಗೆ ತಾಲೂಕಿನಲ್ಲಿ ಒಂದು ಒಕ್ಕೂಟ ಅಂತಿದೆ. ಆ ಒಕ್ಕೂಟಕ್ಕೆ ಈಗ ಪ್ರಸ್ತುತ ನಾನು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಲೀಲಾವತಿ ಅಂತ. ನಮ್ಮ ತಾಯಿ ಮನೆ ಸವಣೂರು. ಅಲ್ಲಿ ನಾವು ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳಿದ್ದೆವು. ಅದರಲ್ಲಿ ನಾನು 2 ಅಣ್ಣಂದಿರು, 3 ತಮ್ಮಂದಿರು, 2 ತಂಗಿಯರು ಮತ್ತು ನಾನು, ಹಾಗೆ ಒಟ್ಟು 8 ಜನ ಮಕ್ಕಳಿದ್ದೆವು. ಅಲ್ಲಿಂದ ನನ್ನನ್ನು ಗೂನಡ್ಕ ಅಂತ ಹೇಳುವಲ್ಲಿಗೆ ಮದುವೆ ಮಾಡಿಕೊಟ್ರು. ಅಲ್ಲಿ ತುಂಬ ನಮಗೆ ಎಜುಕೇಷನ್ ಏನಿಲ್ಲ, ಎಜುಕೇಷನ್ ಸ್ವಲ್ಪ ಕಡಿಮೆ ಇದೆ. ಮದುವೆ ಮಾಡಿ ಅಲ್ಲಿಂದ 2 ಜನ ಮಕ್ಕಳು ನನಗೆ. ಒಂದು ಕಿಶೋರ್ ಅಂತ ಮಗಳು ಕೀರ್ತಿ ಅಂತ. ಲೀಲಕ್ಕ ಹೇಳಿದರು ಅವರು ಎಜುಕೇಶನ್ ಕಡಿಮೆ ಅಂತ. ಆದರೆ ಅವರು ಇವತ್ತು ಎಷ್ಟೋ ನೂರಾರು ಮಕ್ಕಳಿಗೆ ಎಜುಕೇಶನ್ ಕೊಡುವಂಥ ಸ್ಥಾನದಲ್ಲಿದ್ದಾರೆ. ಅಂಥ ಒಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಭಾಗ ಆಗಿದ್ದಾರೆ. ಹೌದು, ಆದರೆ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ನಾವು ಕೊಟ್ಟಿದ್ದೇವೆ, ಮಗನಿಗೂ ಮಗಳಿಗೂ. ಶಾಲೆ ಅಂತ ಹೇಳಿದರೆ ನಮ್ಮ ಮನೆಯವರಿಗೆ ಒಂದು ಎಜುಕೇಷನ್ ಇಲ್ಲದ ಕಾರಣ ಶಾಲೆ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೆ ಸರಿಯಾಗಿ ನಮ್ಮ ಪೇಜಾವರದ ಶ್ರೀಗಳು ಒಮ್ಮೆ, ನಮ್ಮ ಮಠ ಉಂಟು ನಮಗೆ ವೆಂಕಟರಮಣ ದೇವರ ಮಠ, ಆ ಮಠಕ್ಕೆ ಒಮ್ಮೆ ಭೇಟಿ ನೀಡಿದರು. ಆಗ ಒಂದು ಸಣ್ಣ ಒಂದು ಸೂಚನೆ ಕೊಟ್ಟರು. ಅದರಿಂದಾಗಿ ನಮ್ಮ ಮನೆಯವರಿಗೆ ಶಾಲೆ ಮಾಡಬೇಕು ಅಂತ ಹೇಳುವ ಒಂದು ಆಸೆ ಆಯಿತು. ಶಾಲೆ ಮಾಡಿದರು. ಶಾಲೆ ಮಾಡಿ ಅದರಲ್ಲಿ ತುಂಬ ಅನುಭವಗಳು ತುಂಬ ಆಯಿತು ನಮಗೆ. ಮುಂದಿನ ಹಂತದಲ್ಲಿ ಅಲ್ಲಿ ಮಾತಾಡೋದು. ಹೌದು ಸರ್. ನಾನು ಹರಿಣಿ ಸದಾಶಿವ ಅಂತ. ಸುಳ್ಯದ ನನ್ನ ತವರು ಮನೆ ಆಗಿನ ಪುತ್ತೂರು ತಾಲೂಕು, ಈಗಿನ ಕಡಬ ತಾಲೂಕಿನ ಕೈಕುರೆ ಕುಟುಂಬದ ಕುಶಾಲಪ್ಪ ಗೌಡ ಮತ್ತು ಪ್ರೇಮಲತಾ ದಂಪತಿಗಳ ಏಕಮಾತ್ರ ಪುತ್ರಿ ನಾನು. ನನಗೆ ಒಬ್ಬ ತಮ್ಮ ಇದ್ದಾನೆ. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಹಳ್ಳಿಯಲ್ಲಿ ಆದರೆ ಕೂಡ ನಂದು ಉಳಿದ ವಿದ್ಯಾಭ್ಯಾಸ ಎಲ್ಲ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಮತ್ತು ಸೋಷಲ್ ವರ್ಕ್ ಸಮಾಜ ಸೇವಾ ಪದವಿಯನ್ನು ನಾನು ರೋಶ್ನಿ ನಿಲಯದಿಂದ ಪಡೆದೆ. ಮುಂದೆ 1989ರಲ್ಲಿ ಸುಳ್ಯದ ಸಾಮಾಜಿಕ ಧುರೀಣರಾದಂತಹ MB ಸದಾಶಿವರನ್ನು ಮದುವೆಯಾಗಿ ಅವರೊಂದಿಗೆ ಸಮಾಜ ಸೇವೆಯಲ್ಲಿ ಕೈತೊಡಗಿಸಿಕೊಂಡೆ. ನನಗೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹುಟ್ಟುಬೇಕಿದ್ದರೆ ಬಹುಶಃ ನನ್ನ ಹೆತ್ತವರು ಮತ್ತು ನನ್ನ ಅತ್ತೆ ಮಾವ ಮುಖ್ಯ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮಗೆ 2 ಮಕ್ಕಳು. ಒಬ್ಬ ಇಂಜಿನಿಯರಿಂಗ್ ಪದವಿ ಮುಗಿಸಿ ಸ್ವೀಡನ್ನಲ್ಲಿದ್ದಾನೆ, ಇನ್ನೊಬ್ಬ MBA ಪದವಿ ಮುಗಿಸಿ ಉದ್ಯೋಗದಲ್ಲಿದ್ದಾನೆ. ನನ್ನ ಹೆಸರು ಶಶಿಕಲಾ ಪರಶುರಾಮ್ ಅಂತ. ನನ್ನ ತವರು ಮನೆ ಕೂಜುಗೋಡು. ನನ್ನ ತಾಯಿ ಸುಲೋಚನ ಮತ್ತು ತಂದೆ ಪದ್ಮಯ್ಯಗೌಡ್ರ. ನಾನು ಪ್ರಥಮ ಪುತ್ರಿ, ಒಬ್ಬಳೇ ಪುತ್ರಿ. 3 ಜನ ತಮ್ಮಂದಿರು ನನಗೆ. ಅಲ್ಲಿಂದ ಮದುವೆಯಾಗಿ ದೇರಪ್ಪಜ್ಜನ ಮನೆ ರಾಮಪ್ಪ ಗೌಡ್ರ ಮಗ ಪರಶುರಾಮ ತಿಳಿಯವರನ್ನು ನಾನು ಮದುವೆಯಾಗಿ ಬಂದೆ. ನಾನು ಮದುವೆಯಾಗುವಾಗ 17 ವರ್ಷದಲ್ಲಿ ನಾನು ಮದುವೆಯಾಗಿದ್ದೇನೆ. ಮದುವೆಯಾಗಿ ಬರೀ ನಾನು ನನ್ನ ಮತ್ತು ಗಂಡನ ಸಂಸಾರ 11 ವರ್ಷದಲ್ಲಿ ಇದು 11 ವರ್ಷ ಆದಾಗ ನನ್ನ ಪತಿಯನ್ನು ಕಳ್ಕೊಂಡೆ. ಆನಂತರ ನನ್ನ ಜೀವನ ಭಾರಿ ಇದರಲ್ಲಿ ಆಯಿತು. ಒಂದು 2-3-4 ವರ್ಷ ನಾನು ಎಲ್ಲಿ ಮನೆಯಿಂದ ಮೆಟ್ಟಿ ಬಿಟ್ಟು ಕೆಳಗೆ ಹೋಗಲಿಲ್ಲ. ಆನಂತರ 5-6 ವರ್ಷ ಕಳೆದ ನಂತರ ನಾನು ಮತ್ತೆ ನನ್ನ ಪತಿಯವರು ರಾಜಕೀಯದಲ್ಲಿದ್ದರು. ಆನಂತರ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಎಲ್ಲರೂ ಹೇಳಿದರು. ಹಾಗೆ ನಾನು ರಾಜಕೀಯಕ್ಕೆ ಸೇರಿ ಮತ್ತು ತುಂಬ ಒಂದು 10 ವರ್ಷ ಹಾಗೆ ಇದ್ದೆ. ಈಗ ನಾನು ರಾಜಕೀಯವನ್ನೆಲ್ಲ ಬಿಟ್ಟಿದ್ದೇನೆ, ಮನೆಯಲ್ಲೇ ಇದ್ದೇನೆ. ಹಾಗೆ ಮಕ್ಕಳು 3, 2 ಗಂಡು 1 ಹೆಣ್ಣು. ಒಬ್ಬ ಪುತ್ತೂರಿನಲ್ಲಿದ್ದಾನೆ ಮತ್ತು ಒಬ್ಬ ಬೆಂಗಳೂರಲ್ಲಿ, ಮಗಳು ಸಹ ಬೆಂಗಳೂರಲ್ಲಿದ್ದಾರೆ. 5 ಮೊಮ್ಮಕ್ಕಳ ಅಜ್ಜಿಯಾಗಿದ್ದೇನೆ ಈಗ ನಾನು. ಹಾಗೆ ನನ್ನ ದೊಡ್ಡ ಮಗನ ಮಗಳು ಅವಳು ನ್ಯಾಷನಲ್ಲಿಗೆ ಹೋಗಿದ್ದಾಳೆ ಸ್ವಿಮ್ಮಿಂಗಲ್ಲಿ. ಹಾಗೆ ಅವರು ಪುತ್ತೂರಿನಲ್ಲಿ ನೆಲೆಸಿಕೊಂಡು ಇದ್ದಾಳೆ. ಮತ್ತು ಸಣ್ಣ ಮಗನ ಮಕ್ಕಳು ಸಣ್ಣವರು, ಮತ್ತು 2 ಮಗಳ ಮಕ್ಕಳು ಸಹ ಸಣ್ಣವರೇ. ನನ್ನ ಹೆಸರು ಹೇಮಾ ನವೀನ್ ಅಂತ. ನನ್ನ ತವರು ಮನೆ ಚೂಂತಾರು. ಸೀತಾರಾಮ ರೇವತಿ ಇವರ 3ನೇ ಮಗಳಾಗಿ ಜನಿಸಿದ್ದು. ನನ್ನ ಶಿಕ್ಷಣ ಚೊಕ್ಕಾಡಿ ಹೈಸ್ಕೂಲು, PU ಬೆಳ್ಳಾರಿಯಲ್ಲಿ ಮಾಡಿದ್ದು. ಆಮೇಲೆ ಮದುವೆಯಾಗಿ
ದೇರಪ್ಪಜ್ಜನ ಮನೆತನಕ್ಕೆ ಬಂದೆ. ಅಲ್ಲಿ ಬಂದು 2 ಮಕ್ಕಳು, ಒಬ್ಬಳು MCOM ಆಗಿ ಈಗ ಜಾಬಲ್ಲಿದ್ದಾಳೆ, ಮಗ ಓದ್ತಾ ಇದ್ದಾನೆ BCA. ಕೃಷಿಯನ್ನು ಮುಂದುವರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಕೇರಳದವಳು. ಮದುವೆಯಾಗಿ ಸುಳ್ಯಕ್ಕೆ ಬಂದಿದ್ದೇನೆ. ಶುಭಕರ ಎಂಬ ಅವರನ್ನು ಮದುವೆಯಾಗಿ ಸುಳ್ಯದಲ್ಲಿದ್ದೇನೆ. ನನ್ನ ಪಪ್ಪ ಟೈಲರ್. ನನ್ನ ಪಪ್ಪನ ಉದ್ಯೋಗವನ್ನೇ ನಾನಿಲ್ಲಿ ಸುಳ್ಯದಲ್ಲಿ ನೆರವೇರಿಸ್ತಾ ಬರ್ತಾ ಇದ್ದೇನೆ. ಯಾಕೆಂದರೆ ನನ್ನ ಜೀವನದಲ್ಲಿ ಕಷ್ಟ ಬಂದಾಗ ನನ್ನ ಕೈ ಹಿಡಿದದ್ದು ಅಪ್ಪನ ಉದ್ಯೋಗ. ನನಗೆ 2 ಮಕ್ಕಳು, 1 ಮಗ 1 ಮಗಳು. ಈಗ ನಾನು ಸುಳ್ಯದಲ್ಲಿ ಕಲರ್ಸ್ ಸಂಸ್ಥೆಯನ್ನು ನಡೆಸ್ತಾ ಬರ್ತಾ ಇದ್ದೇನೆ. ಸುಮಾರು ಒಂದು 25 ವರ್ಷ ಇದನ್ನು ನಡೆಸ್ತಾ ಬರ್ತೇನೆ. ಒಂದೇ ಉದ್ಯೋಗದಲ್ಲಿದ್ದೇನೆ. ಹಲವಾರು ಮಹಿಳೆಯರು ಇದನ್ನು ಮಾಡ್ತಾ ಇದ್ದಾರೆ, ಸ್ವಂತ ಮಾಡ್ತಾ ಇದ್ದಾರೆ. ಹಾಗೆ ಈಗ 5 ಜನ ಟೈಲರ್ಗಳಿದ್ದಾರೆ, 40 ಜನ ಸ್ಟೂಡೆಂಟ್ ಇವಾಗ ಕೂಡ ಇದ್ದಾರೆ. ಪ್ರಜ್ಞಾ, ಬಹುಶಃ ನಾವು ಇವರನ್ನೆಲ್ಲ ಯಾಕೆ ಇವತ್ತು ನಮ್ಮ ವೀಕ್ಷಕರ ಮುಂದೆ ಪರಿಚಯಿಸ್ತಾ ಇದ್ದೇವೆ ಅನ್ನುವಂಥದ್ದು ಈಗ ಅವರ ಮಾತುಗಳಲ್ಲಿ ವ್ಯಕ್ತ ಆಗಿರ್ಬೋದು. ಬಹುಶಃ 10 ಜನ ನಡೆದ ದಾರಿಯಲ್ಲಿ ನಡೆಯುವುದು ಅದು ಸಾಧನೆ ಅಂತ ಅನಿಸಿಕೊಳ್ಳೋದಿಲ್ಲ. ಡಿಫರೆಂಟ್ ಆಗಿ ಸಮಾಜದಲ್ಲಿ ಅದು ಬೇರೆ ಬೇರೆ ಸವಾಲುಗಳಿರ್ತದೆ. ಅದು ಮನೆಯವರ ಅಗಲಿಕೆ ಇರ್ಬೋದು, ಅಥವಾ ಪೋಷಕರ ಅಗಲಿಕೆ ಇರ್ಬೋದು, ಅಥವಾ ಇನ್ನೇನಾದ್ರೂ ಕಾರಣಗಳಿರ್ಬೋದು, ಅಥವಾ ಅವರು ಮಾಡುವಂತಹ ಕೆಲಸ ಕಾರ್ಯಗಳಿರ್ಬೋದು. ಅದು ಕೂಡ ಒಂದು ಡಿಫರೆಂಟ್ ಆಗಿರ್ಬೋದು. ಹಾಗಾಗಿ ಈ ಸವಾಲಿನ ಬದುಕನ್ನ ಅವರು ಸ್ವೀಕಾರ ಮಾಡಿ ಇವತ್ತು ಸಮಾಜದ ಮುಂದೆ ಮಾದರಿಯಾಗಿದ್ದಾರೆ ಅಲ್ವಾ? ಮಾತಾಡಿಸಿ. ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ಹೇಗೆ ಆಸಕ್ತಿ ಬಂತು ಅಂತ? ಆಸಕ್ತಿ ಅಂದರೆ ನನಗೆ ತಂದೆಯವರ ಜೊತೆಗೆ ನಾನು ಉದ್ಯೋಗ ಮಾಡ್ತಾ ಇದ್ದೆ. ನಂದು ವಿದ್ಯಾಭ್ಯಾಸ 10ನೇ ತರಗತಿ ಅಷ್ಟೇ. ಅಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಮದುವೆ ಆದಮೇಲೆ ಸುಳ್ಯಕ್ಕೆ ಬಂದ ಮೇಲೆ ನನಗೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಅವನ್ನೆಲ್ಲ ಎದುರಿಸುವಂಥ ಪರಿಸ್ಥಿತಿ ಬಂತು. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಬಂದೆ. ಒಳ್ಳೆ ರೀತಿಯಲ್ಲಿ ಎಲ್ಲ ನಡ್ಕೊಂಡು ಬಂತು. ಆಮೇಲೆ ಮನೆಯವರದೆಲ್ಲ ಸಪೋರ್ಟ್ ಇತ್ತು, ಗಂಡಂದು, ಮಾವಂದು, ಅತ್ತೆಯದೆಲ್ಲ. ಅತ್ತೆ ಅಂದರೆ ನನಗೆ ಒಂದು ದೇವರು ಅಂತ ಹೇಳ್ಬೋದು ಅತ್ತೆಯನ್ನು. ಯಾಕಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ಮದುವೆ ಆಗಿ ಹೋದ ಮೇಲೆ ಅಮ್ಮನಂತೆ ನೋಡಬೇಕು, ಮಗಳಂತೆ ನೋಡಬೇಕು ಅಂತ. ಬೇಡ, ನಮ್ಮ ಅತ್ತೆಯವರಲ್ಲಿ ಕೂಡ ಅಮ್ಮನಂತ ಪ್ರೀತಿ ಇರ್ತದೆ. ಅತ್ತೆಯನ್ನು ಅತ್ತೆಯಾಗೇ ಪ್ರೀತಿ ಮಾಡಿ, ಸೊಸೆಯನ್ನು ಸೊಸೆಯಾಗೇ ಪ್ರೀತಿ ಮಾಡಿ, ಅದರಲ್ಲಿ ಅಮೂಲ್ಯವಾದ ಪ್ರೀತಿ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹೇಮಕ, ಒಂದು ಕೃಷಿ ಸಾಮ್ರಾಜ್ಯವನ್ನ ಕಟ್ತಾ ಇದ್ದೀರಿ ಅಂದ್ರೆ ತುಂಬಾ ಸವಾಲಿನ ಬದುಕನ್ನು ಎದುರಿಸಿ ಇವತ್ತು ಯಶಸ್ವಿಯಾಗಿದ್ದೀರಿ. ಬಹುಶಃ ಆ ದಿನಗಳನ್ನು ಹೇಗೆ ನೆನಪಿಸಿಕೊಳ್ತೀರಿ? ನಾನು 99ನೇ ಇಸ್ವಿಯಲ್ಲಿ ಮದುವೆಯಾಗಿ ಬಂದೆ. ಆಮೇಲೆ 2005ರಲ್ಲಿ ಕಳ್ಕೊಂಡೆ. ಮತ್ತೆ ಜೀವನ ಸಾಗಬೇಕಲ್ಲ, ಹಾಗೆ ಕೃಷಿಯನ್ನು ಮುಂದುವರಿಸ್ತಾ. ಏನೆಲ್ಲ ಬೆಳೆಸ್ತಾ ಇದ್ರಿ? ನಾನು ಅಡಿಕೆ, ರಬ್ಬರ್, ಕಾಳುಮೆಣಸು, ಒಂದು ಸ್ವಲ್ಪ ಕಾಫಿ ಇದೆ. ಓಕೆ. ಬಹುಶಃ ಪತಿಯ ಅಗಲಿಕೆಯವರೆಗೆ ನೀವು ಆ ಕೃಷಿಗೆ ಸಹಕಾರ ಮಾತ್ರ ಮಾಡ್ತಾ ಇದ್ರಿ ಅಲ್ವಾ? ಆ ನಂತರದ ದಿನಗಳಲ್ಲಿ ನೀವೇ ಅದನ್ನ ಜವಾಬ್ದಾರಿ ವಹಿಸಿ ಮುನ್ನಡೆಸುವಂತ ಸಂದರ್ಭ ಬಂತು. ಏನು ಸವಾಲುಗಳಿತ್ತು ಅಂತ? ಸವಾಲುಗಳು ಅಂದರೆ ಕೃಷಿ, ಮನೆ ಇತ್ತು, ಮಕ್ಕಳನ್ನು ಜವಾಬ್ದಾರಿ ಇದೆ, ಹಾಗೆ ಅದನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಬಹುಶಃ ತಮಗೂ ಅದೇ ರೀತಿಯ ಬಹುಶಃ ಸನ್ನಿವೇಶ ಎದುರಾಯಿತು. ರಾಜಕೀಯ ಧುರೀಣರಾಗಿದ್ದ ಪತಿಯನ್ನ ಕಳ್ಕೊಂಡ್ರಿ. ಬಹುಶಃ ಅವರು ಗುತ್ತಿಕಾರನ ಪಾಲಿಗೆ ಇರ್ಬೋದು ಅಥವಾ ಸುಳ್ಯದ ಪಾಲಿಗೆ ಒಂದು ಅನಿವಾರ್ಯ ಶಕ್ತಿಯಾಗಿದ್ರು. ಆದ್ರೆ ಏಕಾಏಕಿ ಅವರನ್ನ ಕಳೆದುಕೊಳ್ಳುವಂತ ಸಂದರ್ಭ ಒಬ್ಬ ಮಹಿಳೆಯಾಗಿ ನೀವೇ ಹೇಳ್ತಾ ಇದ್ರಿ, ಒಂದಷ್ಟು ವರ್ಷ ಮನೆಯಿಂದ ಹೊರಗೆ ಬರಲಿಲ್ಲ ಅಂತ. ಹೇಗೆ ಅದನ್ನ ಎದುರಿಸುವುದು ಸಾಧ್ಯ ಆಯ್ತು ಅಂತ ಸಂದರ್ಭವನ್ನು? ಆ ಸಂದರ್ಭದಲ್ಲಿ ತುಂಬ ಕಷ್ಟ ಆಯಿತು. ಅದು ಹೇಳಲಿಕ್ಕೆ ಆಗೋದು, ಅಷ್ಟು ಕಷ್ಟ ಆಯಿತು. ಆನಂತರ ನನ್ನ ಇದು ಒಡನಾಡಿ ನಿರ್ಮಲ ಪದ್ಮನಾಭ ಮತ್ತು ಎಲ್ಲರೂ ಸೇರಿ ತುಂಬ ಜನ ಎಲ್ಲ ಬಂದು ನನಗೆ ಹೊರಗೆ ಬಾ ನಾವಿದ್ದೇವೆ, ನಾನು ನೀನು ಹೇಳದಿರಬಾರ್ದು, ಈಗ ಇಲ್ಲಿ ಎದ್ದು ನೀನು ತೋರಿಸು ಅಂತೇಳಿ ಮತ್ತೆ ಅವರೆಲ್ಲ ಉತ್ಸವದ ದಿನ ನನಗೆ ಟಾರ್ಚರ್ ಕೊಡ್ತಾಯಿದ್ರು. ನೀನು ಎದ್ದು ನಿತ್ರ ಮಾತ್ರ ಬರೋದು ಅಂತ. ಹಾಗೆ ಅವರೆಲ್ಲ ತುಂಬ ಸಹಾಯ ಮಾಡಿದರು. ಎಲ್ಲರೂ ಸಹ ನನ್ನ ಹತ್ತಿರದ ಸಂಬಂಧವರೆಲ್ಲರೂ ನನಗೆ ಬಂದು ಯಾವಾಗಲೂ ಬಂದು ಬಾ ಅಂತೇಳಿ. ಮತ್ತು ನನ್ನ ನನ್ನ ದೊಡ್ಡ ತಮ್ಮ ನನ್ನ ಬೆನ್ನೆಲುಬಾಗಿ ಬಂದ, ಮತ್ತೆ ಬಂದು ಮನೆಯಲ್ಲಿ ನೋಡಿಕೊಂಡಿದ್ದ ಎಲ್ಲ ವ್ಯವಹಾರ ಎಲ್ಲ. ಮತ್ತು 4-5 ವರ್ಷ ನಂತರ ಅವನು ಹೇಳಿದ, ಅಕ್ಕ ನೀನೇ ತೋಟ ಮಾಡಬೇಕು, ನನಗೆ ದಿನ ಬಂದು ಮಾಡಲಿಕ್ಕೆ ಆಗೋದಿಲ್ಲ, ನೀನೇ ನೋಡಬೇಕು ಅಂತ. ಹಾಗೆ ಮತ್ತು ಕೆಲಸದವರ ಸಹಾಯದಿಂದ ತೋಟ ನೋಡಲಿಕ್ಕೆ ಶುರು ಮಾಡಿದೆ. ತೋಟ ಮಾಡಿದ್ದೆ. ಮತ್ತು ಮನೆ ಸಹ ನನಗೆ ಬರುವಾಗ ನಾವು ದೊಡ್ಡ ಮನೆಗೆ ಬಂದೆ. ಮತ್ತು ನಾನು ಶೇರಾಗಿ ಬರುವಾಗ ಇನ್ನು ಸಣ್ಣ ಮನೆಯಲ್ಲಿದ್ದೆ. ಆ ಮನೆ ನಂತರ ಮತ್ತೆ ಮಕ್ಕಳಿಗೊಂದು ಮನೆ ಬೇಕು ಅಂತ ಮನೆ ಮಾಡಿದೆ, ಮತ್ತು ಅದು ಬಿಲ್ಡಿಂಗ್ ಮಾಡಿದೆ. ಮತ್ತು ಕೃಷಿ ಎಲ್ಲ ಇದೆಲ್ಲ ಮಾಡಿದೆ. ಮತ್ತು ಮಕ್ಕಳಿಗೆಲ್ಲ ಎಜುಕೇಷನ್ ಎಲ್ಲ ಕೊಡಿಸಿದೆ. ಮಕ್ಕಳಿಗೆಲ್ಲ ಮದುವೆ ಆಗಿದೆ. ಈಗ ಮೊಮ್ಮಕ್ಕಳೆಲ್ಲ ಇದ್ದಾರೆ. ಹಾಗೆ ನೆಮ್ಮದಿಯ ಜೀವನ. ನಾನು ಯಾಕೆ ಈ ಉದಾಹರಣೆಗಳನ್ನ
ಬಹುಶಃ ನಮ್ಮ ವೀಕ್ಷಕರಿಗೆ ನೀಡ್ತಾವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ ಅಲ್ವಾ ಮನೆಯಲ್ಲಿ. ಬಹುಶಃ ಅಂಥವರಿಗೆ ಒಂದು ಪ್ರೇರಣೆ ಆಗಬೇಕು ಎನ್ನುವಂಥದ್ದು, ಯಾವತ್ತೂ ಕೂಡ ಪರಿಶ್ರಮದ ಕಥೆಗಳು ಸ್ಫೂರ್ತಿದಾಯಕವಾಗಿರ್ತದೆ ಎನ್ನುವಂಥದ್ದು. ಹಾಗಾಗಿ ಹರಿಣಿ ಮೇಡಮ್, ಬಹುಶಃ ಸುದೀರ್ಘ ಕಾಲದ ನಿಮ್ಮ ಪತಿಯವರ ರಾಜಕೀಯ ಬದುಕು, ಅದರ ಜೊತೆಗೆ ನಿಮ್ಮ ಮಹಿಳಾ ಸಂಘಟನೆ, ಆದ್ರೆ ಹರಿಣಿ ಮೇಡಮ್ ಇವತ್ತು ಸಮಾಜದ ಮುಂದೆ ಗುರುತಿಸಲ್ಪಡ್ತಾ ಇರುವಂತದ್ದು ಒಂದು ವಿಶೇಷ ಮಕ್ಕಳ ಶಾಲೆಯನ್ನ ಮಾಡುವ ಕಾರಣಕ್ಕಾಗಿ. ನೀವು ನಿಮ್ಮ ಮನೆ ಮಕ್ಕಳಿಗೆ ಮಾತ್ರ ತಾಯಿ ಅಲ್ಲ, ಇವತ್ತು ಅಂತ ಒಂದು ಇಡೀ ಮಕ್ಕಳಿಗೆ ತಾಯಿಯಾಗಿದ್ದೀರಿ. ಬಹುಶಃ ಇಂಥ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಅಂತ? ಆ್ಯಕ್ಚುಲಿ ನಾನು ವಿದ್ಯಾಭ್ಯಾಸ ಪಡೆಯುವಾಗ ನನ್ನ ತಂದೆಗೆ ನನ್ನನ್ನು ಡಾಕ್ಟ್ರ್ ಮಾಡಬೇಕಂತ ಒಂದು ಕನಸಿತ್ತು. ವೈದ್ಯಕೀಯ ಉದ್ಯೋಗ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಬಹುಶಃ ಒಂದು ಸಮಾಜ ಸೇವೆಗೆ ಸಂಬಂಧಪಟ್ಟ ಒಂದು ಉದ್ಯೋಗ ಅಂತ ಹೇಳೋದು ಅವರ ಭಾವನೆ ಆಗಿತ್ತು. ಆದರೆ ಅದನ್ನೇ ನಾನು ಸವಾಲಾಗಿ ತಗೊಂಡು PUCಯಲ್ಲಿ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ಕೂಡ ಡಿಗ್ರಿಯಲ್ಲಿ ನಾನು ಸಮಾಜ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ಪದವಿಯನ್ನು ಪಡೆದ ಕಾರಣ ನನ್ನ ತಂದೆಯೊಟ್ಟಿಗೆ ಹೇಳಿದೆ, ಇದೇ ನಿನ್ನ ಯಾವ ರೀತಿಯಲ್ಲಿ ನೀನು ಸಮಾಜಕ್ಕೆ ನನ್ನಿಂದ ಸೇವೆಯನ್ನು ಬಯಸ್ತೀಯಾ ಅದನ್ನು ಈ ಡಿಗ್ರಿಯ ಮೂಲಕ ನಾನು ತೋರಿಸಿಕೊಡ್ತೇನೆ ನಿನಗೆ, ಅಷ್ಟು ನಿನಗೆ ಸಮಾಧಾನದರೆ ಸಾಕು ಅಂತ ಹೇಳುವುದನ್ನು ನಾನು ಅವರಿಗೆ ಹೇಳಿದ್ದೆ. ಅದನ್ನು ನನ್ನ ತಂದೆಯೇ ನನಗೆ ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನನ್ನ ತಂದೆ ನನ್ನನ್ನು ಒಂದು ಹೆಣ್ಣು ಮಗಳಾಗಿ ಬೆಳೆಸಲಿಲ್ಲ, ಯಾವತ್ತಿದ್ದರೂ ನೀನು ಒಂದು ಗಂಡಿಗೆ ಸಮಾನ ಅಂತೇಳಿ ನನ್ನನ್ನು ಒಂದು ಪ್ರೇರೇಪಿಸಿಕೊಂಡೇ ಬೆಳೆಸಿದವರು. ಅದರಿಂದಾಗಿ ನಾನು ಸಮಾಜಕ್ಕೆ ಯಾವುದೇ ಒಂದು ಹೆಣ್ಣು ಕಷ್ಟಪಡುವುದನ್ನು ನೋಡಿದಾಗ ಅವರು ಹೇಗೆ ಮಿಡಿತಿದ್ರು, ಅದೇ ರೀತಿಯ ಒಂದು ವಿಕಲಚೇತನ ಮಕ್ಕಳ ತಾಯಿ ಹೇಗೆ ಅವಳ ಮನಸ್ಸಿನ ಭಾವನೆಗಳಿರ್ತದೆ, ಅವಳ ಒಂದು ದುಗುಡ ಹೇಗಿರ್ತದೆ, ಅವಳ ಜೀವನದ ಒಂದು ಮುಂದೆ ಸಾಗಬೇಕಿದ್ರೆ ಈ ಮಕ್ಕಳನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಅವಳ ದುಃಖ ಇರ್ತದೆ. ಅದನ್ನೆಲ್ಲ ಒಂದು ಒರೆಸುವಲ್ಲಿ ನಾನು ಏನಾದರೂ ಒಂದು ಮಾಡಬೇಕು ಈ ಸಮಾಜ ಸೇವೆ ಕಲ್ತದಕ್ಕೆ ಅಂತ ಹೇಳುವ ದೃಷ್ಟಿಯಿಂದ ಅದಕ್ಕೆ ಪೂರಕವಾಗಿ MB ಸದಾಶಿವರು ನನ್ನ ಪತಿಯವರು ಹಾಗೂ ನನ್ನ ಅತ್ತೆ ಮಾವ ಎಲ್ಲರ ಸಹಕಾರ ಇದ್ದದ್ರಿಂದ ಇದನ್ನು ನಾನು ಕೈಗೊತ್ತಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ಡಿಫರೆಂಟ್ ಆಗಿ ಉಳಿದ ಕ್ಷೇತ್ರಗಳಿಗೆ ತುಂಬಾ ಡಿಫರೆಂಟ್ ಆಗಿರುವಂಥದ್ದು ನೀವು ಇವತ್ತು ನಡೆಸ್ತಾ ಇರುವಂಥ ಯಾವ ಸವಾಲುಗಳನ್ನು ಆರಂಭದಲ್ಲಿ ಎದುರಿಸಿದ್ರಿ ಮೇಡಮ್? ಆ್ಯಕ್ಚುಲಿ ನಾವು ಸವಾಲುಗಳು ಅಂತ ಹೇಳಬೇಕಿದ್ರೆ ಇದರಲ್ಲಿ ಮುಖ್ಯವಾದ ಸವಾಲು ಇರುವುದೇ ಅಂತಹ ಮಕ್ಕಳ ಒಂದು ಪೇರೆಂಟ್ಸ್ ಅಂದರೆ ಹೆತ್ತವರು ಮತ್ತು ಅವರ ಒಂದು ಅವರನ್ನು ಒಪ್ಪಿಕೊಳ್ಳದೇ ಇರುವಂತಹ ಒಂದು ಪರಿಸ್ಥಿತಿ. ನಮ್ಮ ಸಮಾಜದಲ್ಲಿ ಇವತ್ತಿಗೆ ಕೂಡ ಅಂತಹ ಮಕ್ಕಳು ಹುಟ್ಟಿದ ಕ್ಷಣ ಒಂದು ತಾಯಿ ಕುಗ್ಗಿ ಹೋಗ್ತಾಳೆ, ಒಂದು ತಂದೆ ಕೂಡ ಕುಗ್ಗಿ ಹೋಗ್ತಾನೆ, ಜೊತೆಗೆ ಅವರ ಕುಟುಂಬದವರು ಹೀಗಾಯ್ತಲ್ಲ ಇವನಿನ್ನು ಹೇಗೆ ಬದುಕ್ತಾನೆ ಅಥವಾ ಈ ಮಗು ಎಷ್ಟು ವರ್ಷದವರೆಗೆ ಬದುಕುವವರೆಗೆ ಹೇಗೆ ಅವನನ್ನು ಸಾಕಬೇಕು ಅದೇ ಯೋಚನೆಯಲ್ಲಿ ಇರ್ತಾರೆ ಹೊರತು ಆ ಮಗುವನ್ನು ಕೂಡ ಸಾಮಾನ್ಯ ಮಕ್ಕಳಂತೆ ನಾವು ತರಬೇತಿಗೊಳಿಸಿ ಅವರನ್ನು ಸಾಮಾನ್ಯ ಮಕ್ಕಳಾಗಿ ಅವರವರ ಕೆಲಸವನ್ನು ಮಾಡಿಕೊಂಡು ಅವರ ಕಾಲ ಮೇಲೆ ಅವರು ನಿಲ್ಲುವಂತೆ ಮಾಡ್ಬೋದು ಅಂತ ಹೇಳುವ ಆಲೋಚನೆಯಲ್ಲಿ ಇರೋದಿಲ್ಲ. ಅದು ನಮಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಯಾಕೆಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಈ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ, ಸಂದೀಪ್ ವಿಶೇಷ ಶಾಲೆಯನ್ನು. ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಇದ್ದವರಿಗೆ ಅದರ ಬಗ್ಗೆ ತಿಳಿದಿರ್ತದೆ. ನಮ್ಮ ಶಾಲೆಗೆ ಬರುವಂತಹ ಎಲ್ಲ ಹೆಚ್ಚಿನ ಮಕ್ಕಳ ತಂದೆ ತಾಯಂದಿರು ಕೂಲಿಗೆ ಹೋಗುವವರಿಂದಾಗಿ ಅವರಿಗೆ ಇಂಥ ತರಬೇತಿಯಿಂದ ನನ್ನ ಮಗು ಕೂಡ ಒಂದು ಸಾಮಾನ್ಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ಅವರು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಆ ಸವಾಲುಗಳನ್ನು ನಾವು ಖಂಡಿತ ಇವತ್ತು ಮೀರಿ ನಿಂತಿದ್ದೇವೆ ಅಂತೇಳಿ ಭಾವಿಸ್ತೇನೆ. ಓಕೆ, ಲೀಲಾವತಿ ಅಕ್ಕ, ಬಹುಶಃ ಆರಂಭದಲ್ಲಿ ನಾನು ಆ ಮಾತನ್ನು ಹೇಳಿದೆ, ನೀವು ಮಾತಲ್ಲಿ ಹೇಳ್ತಾ ಇದ್ರಿ ನನಗೆ ತುಂಬಾ ಶಿಕ್ಷಣ ದೊರೆಯಲಿಲ್ಲ ಅಂತ. ಆದ್ರೆ ಇವತ್ತು ನೀವು ಅನೇಕರ ಪಾಲಿಗೆ ಅಂದ್ರೆ ನೀವು ಕೂಡ ಇರುವಂತಹ ನಿಮ್ಮ ಮರೆಯವರು ಇರುವಂತಹ ಏನು ದೊಡ್ಡ ಸ್ಕೂಲ್ ಏನಿದೆ, ನೂರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡ್ತಾ ಇದೆ. ಒಂದು ಕ್ಷಣ ಏನ್ ಅನ್ನಿಸ್ತಾ ಇದೆ ಅಂತ ನಾನೇ ಹೇಳೋದಾದ್ರೆ, ವಿದ್ಯೆಯೇ ಮುಖ್ಯ ಅಲ್ಲ, ವಿದ್ಯೆಯೇ ಮುಖ್ಯ ಅಲ್ಲ. ನಮಗೆ ನಮ್ಮ ಸಾಧನೆ ಇದ್ದರೆ ನಾವು ಅದನ್ನು ಎದುರಿಸ್ಬೋದು ಅಂತ ಹೇಳುವಂಥದ್ದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೌದು, ನಮ್ಮ ಮನೆಯವರೇ ನಮಗೆ ಸಪೋರ್ಟು, ಅದರಡೆಯಲ್ಲಿ ನಮ್ಮ ಮಗ ಸೊಸೆ ನಾವೇ. ನನಗೆ ಆಶ್ಚರ್ಯ ಆಗುವಂಥದ್ದು, ಬಹುಶಃ ಇವತ್ತು ಅಂತ ದೊಡ್ಡ ವಿದ್ಯಾಸಂಸ್ಥೆನ ತಾವು ನಡೆಸ್ತಾ ಇದ್ದೀರಿ, ಆದ್ರೆ ಈಗಲೂ ಕೂಡ ಪ್ರತಿನಿತ್ಯ ನೀವೇ ಅಲ್ಲಿಯ ಮಕ್ಕಳಿಗೆ ಅಡುಗೆ ಮಾಡಿ ಹಾಕುವಂತದ್ದು ಇರಬಹುದು ಮತ್ತು ಆ ಅಡುಗೆಗೆ ಸಿದ್ಧಪಡಿಸುವ ತರಕಾರಿಯನ್ನು ಕೂಡ ಸ್ವತಃ ನೀವೇ ಸಿದ್ಧಪಡಿಸ್ತಾ ಇದ್ರಿ. ಈಗದ ವಿಷಯ ಅಂತ ಹೇಳಿದ್ರೆ, ನಾವು ಅಂಗಡಿಯಿಂದ ನಾವು ಒಂದು ತರಕಾರಿ ತೆಕ್ಕೊಳ್ಬೇಕಾದ್ರೆ ಒಂದು 450 ಮಕ್ಕಳಿಗೆ ಒಂದು ಊಟ ಕೊಡಬೇಕು ಅಂತಾದ್ರೆ ಕಡಿಮೆ ಅಂತ ಹೇಳಿದ್ರೆ ಒಂದು 3,000ದಿಂದ 4,000ದವರೆಗೆ ತರಕಾರಿನ ರೇಟ್ ಆಗಿದೆ.
ಅದರಿಂದಾಗಿ ನಾವೇ ಸ್ವಲ್ಪ ಬೆಳ್ಕೊಂಡ್ರೆ ಮಕ್ಕಳಿಗೆ ತರಕಾರಿ ಊಟ ಸಹ ಒಳ್ಳೆ ಇದಾಗ್ತದೆ ನಾವು ಬೆಳೆದ ತರಕಾರಿಲಿ ಅಂತೇಳಿ ನಾನು ಸ್ವಲ್ಪ ಟೈಮನ್ನು ಅದಕ್ಕೆ ಇಟ್ಟುಕೊಂಡು ತರಕಾರಿಗಳನ್ನು ಮಾಡಿಕೊಂಡು ಅದನ್ನೇ ಊಟಕ್ಕೆ ಕೊಡುವಂಥದ್ದು ನಾವು ಮಾಡಿದ್ದೇವೆ. ಓಕೆ, ಅಂದ್ರೆ ಶಿಕ್ಷಣ ಜೊತೆಗೆ ಆರೋಗ್ಯವನ್ನು ಕೊಡ್ತಾ ಇದ್ರಿ ಮಕ್ಕಳಿಗೆ. ಆರೋಗ್ಯ ಹೌದು. ನೀವು ವಿವಿಧ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬಂದಿದ್ರೆ ಹೇಗೆ ಸಾಧ್ಯವಾಯಿತು ಅಂತ? ತುಂಬಾ ಕೆಲಸ ಕೂಡ ಮಾಡಿದ್ದೀರಲ್ಲ, ಈಗ ಡ್ರೈವಿಂಗ್ ಸ್ಕೂಲ್ ಆಗಿರ್ಬೋದು, ಅದರೊಟ್ಟಿಗೆ ಬೇರೆ ಕೂಡ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನೇಕ ಪ್ರತಿಭೆಗಳನ್ನ ಪರಿಚಯಿಸಿದವರು ಕೂಡ ಅಲ್ವಾ? ಹೇಗೆ ಸಾಧ್ಯ ಆಯ್ತು ಅಂತ ಎಲ್ಲ ಜೊತೆಗೆ ಮಾಡ್ಲಿಕ್ಕೆ? ಬದುಕು ಎಲ್ಲವನ್ನ ಕಲಿಸುತ್ತದೆ ಅನ್ನೋದು ನನ್ನ ನಂಬಿಕೆ. ಬದುಕಿನ ಅನಿವಾರ್ಯತೆ, ಸಮಾಜದಲ್ಲಿ ನಾವು ಎಲ್ಲರಾಗೆ ಇರಬೇಕು ಅಂತ ಹೇಳುವಂಥದ್ದು ಆ ತುಡಿತಾ ಇದ್ದರೆ ಮನುಷ್ಯ ಎಲ್ಲವನ್ನು ಮಾಡೇ ಮಾಡ್ತಾನೆ. ಆ ಅನಿವಾರ್ಯತೆ ಇಲ್ಲ, ನಾವು ಹೀಗೆ ಇರ್ತೇವೆ ಅಂತ ಹೇಳುವಂಥದ್ದಿದ್ರೆ ಯಾರು ಏನು ಮಾಡ್ಲಿಕ್ಕೆ ಹೋಗುದಿಲ್ಲ. ಅನಿವಾರ್ಯತೆ ಅನ್ವೇಷಣೆ ತಾಯಿ ಅಂತ ಒಂದು ಮಾತಿದೆ ಅಲ್ವಾ? ಖಂಡಿತವಾಗ್ಲು. ಓಕೆ, ಹೇಗೆ ಆರಂಭಿಕ ದಿನಗಳು ಹೇಗಿತ್ತು? ಆರಂಭಿಕ ದಿನಗಳಲ್ಲಿ ಅಂತ ಹೇಳಿದರೆ, ನಾನು ಓದಿದೆ ಆದರೂ ಸಹ ನನಗೆ ಸರಿಯಾದ ಉದ್ಯೋಗ ಸಿಗಲಿಲ್ಲ. ನನ್ನ ಪತಿಯವ್ರಿಗೂ ಅಷ್ಟೇ. ಅದಕ್ಕಿಂತ ಮುಂದೆ ಹಲವಾರು ನಾವು ಉದ್ದಿಮೆಗಳನ್ನು ಅಂದರೆ ಮಾಡಿದೆವು, ಯಾವುದರಲ್ಲಷ್ಟು ಸಫಲತೆಯನ್ನು ಸಿಗಲಿಲ್ಲ ನಮಗೆ. ನಂತರ ನಾನು ಹೀಗೆ ಒಂದಿನ ಮಂಗಳೂರಲ್ಲಿ ಹೋಗಿದ್ದ, ನನ್ನ ಅತ್ತಿಗೆ ಮನೆಗೆ ಹೋಗಿದ್ದಾಗ ಹೀಗೆ ಕೂತ್ಕೊಂಡಿದ್ದಾಗ ಒಬ್ಬಳು ಡ್ರೈವಿಂಗ್ ಕಲಿಸ್ಕೊಂಡು ಹೋಗ್ತಾಯಿದ್ರು. ನಾನು ಮೊದಲೇ ಡ್ರೈವಿಂಗ್ ಕಲ್ತೋದ್ರಿಂದ ಒಂದು ಆಲೋಚನೆ ಬಂತು ನನಗೆ, ಇದನ್ನು ಸುಳ್ಯದಲ್ಲಿ ಯಾರೂ ಮಾಡಿಲ್ಲ, ನಾನು ಯಾಕೆ ಶುರು ಮಾಡಬಾರ್ದು ಅಂತ ಹೇಳುವಂಥದ್ದು. ಆ ಆಲೋಚನೆ ಬಂದದ್ದು ನಾನು ಮತ್ತೆ ಒಂದು ಫಸ್ಟಿಗೆ ದ್ವಿಚಕ್ರ ವಾಹನವನ್ನು ನಾನು ಡ್ರೈವಿಂಗ್ ಸ್ಕೂಲ್ ಇಲ್ಲದೇನೆ, ಶಾಖೆ ಇಲ್ಲದೇನೆ ಹಾಗೆ ಕಲಿಸಲಿಕ್ಕೆ ಶುರು ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗಂದರೆ ಸುಳ್ಯದಲ್ಲಿ ಯಾರೂ ಕಲಿಸ್ತಾ ಇರಲಿಲ್ಲ. 22-25 ವರ್ಷಗಳ ಹಿಂದೆ, 2001ನೇ ಇಸ್ವಿಯಲ್ಲಿ ಅಂತ ಹೇಳ್ಬೋದು. ಆಗ ಇಲ್ಲಿ ಅಷ್ಟು ಸುಳ್ಯದ ಇಲ್ಲುವಂಥದ್ದು ಅಂದರೆ ಎಜುಕೇಷನ್ ಎಲ್ಲ ಇತ್ತು ಜನಗಳಿಗೆ, ಆದರೆ ಯಾರೂ ಅಷ್ಟು ಫಾರ್ವರ್ಡ್ ಅಂತ ಆಗಿರಲಿಲ್ಲ ಇನ್ನೂ ಸಹ. ದ್ವಿಚಕ್ರ ವಾಹನವನ್ನು ಓಡಿಸುವವರೆಲ್ಲ ಒಬ್ಬರು ಇಬ್ಬರು ಇದ್ದರು ಅಷ್ಟೇ. ಯಾರು ತರಬೇತಿನೂ ಯಾರು ಕೊಡ್ತಿರ್ಲಿಲ್ಲ, ಗಂಡಸರೂ ಯಾರು ಕೊಡ್ತಿರ್ಲಿಲ್ಲ. ಹಾಗಾಗಿ ಇದು ನನಗೆ ಸೂಕ್ತ ಅಂತ ಅನಿಸಿತು, ನಾನು ಮಾಡ್ಬೋದು ಅಂತ ಅನಿಸಿತು. ಮೊದಲಿಗೆ ಫಸ್ಟು ಕಲಿಸಲಿಕ್ಕೆ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ತುಂಬ ದಪ್ಪ ಇರುವವರು, ಹೈಟ್ ಇರುವವರು, ಯಾಕಂದರೆ ಅಭ್ಯಾಸ ಬೇಕು ಎಲ್ಲದಕ್ಕೂ, ಯಾಕಂದರೆ ಅದು ವಾಹನದಲ್ಲಿ ಕಲಿಸುವಂಥದ್ದಲ್ಲ, ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು. ಅದೇ ಆಗಲೇ ಹೇಳಿದ ಹಾಗೆ ಬದುಕು ಎಲ್ಲವನ್ನು ಕಲಿಸ್ತದೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಮತ್ತೆ 2005ರಲ್ಲಿ ನಾನು ನನ್ನದೇ ಆದ ಸಂಸ್ಥೆಯನ್ನು ನಾನು ಶುರು ಮಾಡಿದೆ. ಅದರ ನಂತರ ನಾನು ಫ್ಲವರ್ ಡೆಕೋರೇಷನನ್ನು ಸಹ ಶುರು ಮಾಡಿದೆ. ಆದರೆ ಎಲ್ಲವೂ ಒಂದು ರೀತಿಯಲ್ಲಿ ಸರಿಯಾಗಿ ಹೋಗ್ತದೆ ಎನ್ನುವ ಸಂದರ್ಭದಲ್ಲಿ ಒಂದು ಆತಂಕ, ಒಂದು ದೊಡ್ಡ ಘಟನೆ ಎದುರಾಯಿತು. ಪತಿಯನ್ನ ಕಳ್ಕೊಳ್ಬೇಕಾಗಿ ಬಂತು. ಬಹುಶಃ ಆ ಬಳಿಕವೂ ಕೂಡ ನೀವು ನಿಮ್ಮ ಉದ್ಯಮವನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. ತುಂಬಾ ಸವಾಲು ಅಂತ ಅನ್ನಿಸ್ಲಿಲ್ಲ ಮೇಡಮ್? ಅನಿಸ್ತದೆ, ಆದರೆ ಇದರಲ್ಲಿ ನಮ್ಮದು ಡಾಕ್ಯುಮೆಂಟೇಷನ್ ಇರೋದ್ರಿಂದ ಎಷ್ಟೋ ಜನರ RCಗಳಿರ್ಬೋದು ಅಥವಾ ಅವರಿಗೆ ವಾಹನದ ದಾಖಲೆಗಳು ನಮ್ಮಲ್ಲಿ ಇರ್ತದೆ. ಹಾಗಾಗಿ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳಿಗೆ ನಾವು ಜನರಿಗೆ ಸಫರಿಂಗ್ಸ್ ಕೊಡೋದು ಒಳ್ಳೆಯದಲ್ಲ ಅಂತ ಹೇಳುವಂಥ ಕಾರಣದಲ್ಲಿ ಈಗಲೂ ಇದೆ. ಯಾಕಂದರೆ ಆ ನೋವಿಂದ ನನಗಿನ್ನೂ ಬರಲಿಕ್ಕೆ ಆಗ್ತಾ ಇಲ್ಲ. ಹಾಗಂತ ನಮ್ಮ ಪರ್ಸ್ನಲ್ ಬೇರೆ, ಸಾಮಾಜಿಕದಲ್ಲಿ ನಾವು ಆ ಒಂದು ಸಂಸ್ಥೆ ಅಂತ ತೊಡಗಿಕೊಂಡ ಮೇಲೆ ನಮ್ಮಲ್ಲಿರುವಂಥ ಉದ್ಯೋಗಗಳಿರ್ಬೋದು ಅಥವಾ ಕಲೀಲಿಕ್ಕೆ ಬರುವ ವಿದ್ಯಾರ್ಥಿಗಳಿರ್ಬೋದು ಅಥವಾ ಡಾಕ್ಯುಮೆಂಟೇಷನ್ ಕೊಟ್ಟವರಿಗೆ ನಮ್ಮಿಂದ ಸಮಸ್ಯೆ ಅಂತ ಆಗಬಾರ್ದು. ಅಯ್ಯೋ ಡಾಕ್ಯುಮೆಂಟ್ ಕೊಟ್ಟೆ, ನನಗೆ ಸರಿಯಾದ ಸಮಯದಲ್ಲಿ ಸಿಗಲಿಲ್ಲ. ಈಗ ಅವ್ರಿಗೂ ಅವರವ್ರದ್ದೇ ಆದ ಸಮಸ್ಯೆಗಳಿರ್ತದೆ. ಹಾಗಾಗಿ ಪರ್ಸ್ನಲ್ ಬೇರೆ ಅಂತ ಹೇಳುವಂಥದ್ದು, ಕಾರ್ಯವ್ಯಾಪ್ತಿ ಬೇರೆ. ಅದನ್ನು ಎರಡನ್ನು ಶಫಲ್ ಮಾಡಬಾರ್ದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಆರತಿ ಮೇಡಮ್, ಬಹುಶಃ ಒಂದು ಕಾಲದಲ್ಲಿ ಮಹಿಳೆಯೊಬ್ಬರು ಪಿಗ್ಮಿ ಕಲೆಕ್ಟರ್ ಆಗ್ತಾರೆ ಎನ್ನುವಂಥದ್ದು ಅಥವಾ ಆಗಿದ್ದಾರೆ ಎನ್ನುವಂಥದ್ದು ಯೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗದಂತ ಸಂದರ್ಭ ಇತ್ತು. ಆದ್ರೆ ನೀವು ಅಂತಹ ಒಂದು ಕ್ರಾಂತಿಗೆ ಕಾರಣರಾದ್ರಿ. ಇವತ್ತು ನಿಮ್ಮ ಹಾದಿಯಲ್ಲಿ ತುಂಬಾ ಜನ ಇದ್ದಾರೆ, ಬಹುಶಃ ಸುಳ್ಯದಲ್ಲಿ ತುಂಬಾ ಜನ ಇದ್ದಾರೆ. ಹೇಗಿತ್ತು ಆರಂಭಿಕ ದಿನಗಳು? ಆರಂಭಿಕ ದಿನಗಳು ಅಂದ್ರೆ ತುಂಬಾ ಹೆದರಿಕೆ ಆಗ್ತಾಯಿತ್ತು ಸರ್. ಮತ್ತೊಂದು ಖುಷಿ ಇತ್ತು, ಏನಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮಹಿಳೆ ಪ್ರಥಮ ಅಂತ ಹೇಳಿದ್ರು. ಫಸ್ಟ್ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ನನಗೆ. ಆಮೇಲೆ ಸ್ಟಾರ್ಟಿಂಗ್ ಅಂದ್ರೆ ತುಂಬಾ ಕಷ್ಟ ಇತ್ತು. ಹೇಗೆ ಹೋಗುದು ಅಂದ್ರೆ ಕೇಳುದು, ಜನ ಯಾರ ಹತ್ರ ಕೇಳುದು, ಹೇಗೆ ಕೇಳುದು, ಜನಗಳಿಗೆ ವಿಶ್ವಾಸ ಬೇಕಲ್ವ ಸರ್. ಮೊದಲನೇದಾಗಿ ವಿಶ್ವಾಸ ಬೇಕು. ಮತ್ತೆ ಒಂದು ಯಾರ ಹತ್ರ ಏನು ಅಂತ ಕೇಳುದು, ಅದು ನಂತರದ ದಿನಗಳಲ್ಲಿ ತೊಂದರೆ ಇಲ್ಲ ಸರ್, ಖುಷಿ ಆಯ್ತು. ಅಂದ್ರೆ ನಾವು ಕಾಂಟ್ಯಾಕ್ಟ್ ಇಟ್ಟುಕೊಂಡ ಹಾಗೆ, ಜನಗಳನ್ನು ಕಾಂಟ್ಯಾಕ್ಟ್ ಇಟ್ಟುಕೊಂಡ ಹಾಗೆ ಅವರು ಕೂಡ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರಲ್ವಾ, ಅದು ತುಂಬಾ ಖುಷಿ ಕೊಟ್ಟಿತ್ತು. ಆನಂತರ ಅದೇ ಕೆಲವೊಂದು ಕಡೆ ಹೋದಾಗೆಲ್ಲ ಇನಿ ಬರ್ತಾರ ಅದು ಮತ್ತೆ ಅಲ್ಲ, ಅದು ಬಿಟ್ಟು ಸರ್ ಕೆಲವೊಂದು ಬೇಸರದ ಸಂಗತಿ ಅಂದ್ರೆ ಅಲ್ಲಿ ಹೋಗುವಾಗ ಮಾತಾಡಿಸ್ತಾರೆ. ಓ ಅಕ್ಕ, ಚಾಯ್ ಅಂಡ, ಕಾಫಿ ಅಂಡ ಎಲ್ಲ ಒಂದು ಲೋಕದ ಇದೆಲ್ಲ ಮಾತಾಡಿಕೊಂಡು ನಂತರ ಈ ನಿಜ್ಜಾವೆ ಅದು ತುಂಬಾ ನೋವು. ಯಾಕಂದ್ರೆ ಅಲ್ಲ, ನಮಗೆ ಒಂದು ಕಡೆಗೆ
ಟೈಮಿಂಗ್ ಇರ್ತದಲ್ಲ ಸರ್, ಒಂದು ಇಂಥ ಕಡೆಗೆ ಇಷ್ಟು ಈ ಟೈಮಿಗೆ ಇಂತೆಂತಲ್ಲಿ ಹೋಗಬೇಕು, ಇಂತೆಂತಲ್ಲಿ ಈ ರೀತಿ ಹೋಗಬೇಕು ಅಂತ ಹಾಗೆ. ಮಧು ಮೇಡಮ್ ಬಹುಶಃ ಹರಿಣ್ಯಕ್ಕೆ ಹೇಳ್ತಾ ಇದ್ರು, ನನ್ನನ್ನು ನನ್ನ ತಂದೆ ತಾಯಿ ಗಂಡು ಮಗನಾಗಿ ಬೆಳೆಸಿದ್ರು ಅಂತ. ಅದೇ ರೀತಿಯಲ್ಲಿ ತಾವು ಕೂಡ ಮುನ್ನಡೆತಾ ಇದ್ದೀರಿ. ಸಹಜವಾಗಿ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಒಂದು ಅನ್ವೇಷಣೆ ಅವರು ಮಾಡಿದ್ರು, ಬಹುಶಃ ಅದನ್ನು ಅತ್ಯಂತ ಯಶಸ್ವಿಯಾಗಿ ತಾವು ಮಾಡ್ತಾ ಇದ್ರಿ. ಹೇಗೆ ಪ್ರೇರಣೆ ಅಂತ? ಪ್ರೇರಣೆ ಅಂದರೆ ತಂದೆಯವರೇ ಪ್ರೇರಣೆ ಎಲ್ಲದಕ್ಕೂ. ನಾವಿಬ್ರು ಹೆಣ್ಣು ಮಕ್ಕಳು, ನಮ್ಮನ್ನು ಹಾಗೆ ಅಪ್ಪ ಯಾವತ್ತೂ ಕೂಡ ಹೆಣ್ಣು ಮಕ್ಕಳೇ ಅಂತೇಳಿ ಒಂದು ದಿನ ಕೂಡ ಬೆಳೆಸಲಿಲ್ಲ. ಪ್ರತಿಯೊಂದರಲ್ಲೂ ಚಿಕ್ಕಂದಿನಲ್ಲಿ PUC ಅಲ್ಲಿ ಇರುವಾಗಲೇ ಡ್ರೈವಿಂಗ್ ಹೇಳಿಕೊಟ್ರು. ಯಾಕಂದ್ರೆ ಏಜ್ ಆಗಬೇಕು, ನಂತರ 18 ಇಯರ್ಸ್ ಆದ್ಮೇಲೆ ಅಷ್ಟೇ ಲೈಸೆನ್ಸ್ ಆಗುವಂಥದ್ದು. ಹಾಗೆ ತಂದೆಯವರು ಪ್ರೇರಣೆ ಹೌದು. ತಂದೆಯವರು ಅನ್ವೇಷಣೆ ಮಾಡ್ಲಿಕ್ಕೆ ಕಾರಣ ಸಮಸ್ಯೆ. ಇಬ್ರು ಟೀಚರ್ಸ್, ಗವರ್ಮೆಂಟ್ ಜಾಬ್ ಎಂಪ್ಲಾಯೀಸ್, ಇಬ್ರು ಟೀಚರ್ಸ್, ಪ್ರೈಮರಿ ಸ್ಕೂಲ್. ಬೆಳಗ್ಗೆ 8:30 ಮನೆ ಬಿಡಬೇಕಿತ್ತು, ಕೆಲಸದವರ ಅಭಾವ. ಮನೆಯಲ್ಲಿ ಒಂದು ಹಸು ಇತ್ತು, ಅದು ದಿನಕ್ಕೆ 24 ಲೀಟರ್ ಹಾಲು ಕೊಡ್ತಿತ್ತು. ಅದಕ್ಕೆ ಹಾಲು ಕರೀಲಿಕ್ಕೂ ಸಮಯದ ಅಭಾವ ಇತ್ತು. ನಾವಿಬ್ರು ಅಕ್ಕ ನಾನು ಇಬ್ರು ಸ್ಕೂಲಿಗೆ ಹೋಗೋರು. ಈ ಎಲ್ಲ ಸಮಸ್ಯೆಗೆ ನೋಡಿ ಅವರು ಒಂದು ಸಂಶೋಧನೆ ಮಾಡಬೇಕು ಅಂತೇಳಿ ಹಾಲು ಕರೆಯುವ ಯಂತ್ರವನ್ನು ಕಂಡು ಹುಡುಕಿದ್ರು. ಅದಕ್ಕೆ ಸರಿಯಾಗಿ ಭಾವ, ಅಕ್ಕನ ಗಂಡ ಕುಸುಮಾಧರ್ ಅಂತ BE, ಅವರು ಇಂಜಿನಿಯರ್, ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಅಪ್ಪನ ಐಡಿಯಾಸಿಗೆ ಅವರು ಡಿಸೈನ್ ಮಾಡಿಕೊಟ್ರು. ಈ ಪ್ಲಾನ್ ಇಂದ ತುಂಬಾ ಸಕ್ಸಸ್ ಆಯಿತು. ಮೆಷಿನ್ ನ್ಯಾಷನಲ್ ಅವಾರ್ಡ್ ಬಂತು 2005ರಲ್ಲಿ. ಆಮೇಲೆ ಮಾರ್ಕೆಟ್ ರಿಲೀಸ್ ಆಯಿತು 2000ಕ್ಕೆ. ಆಮೇಲೆ ಇವಾಗ ಒಂದು ತುಂಬ ಮೆಷಿನ್ ಸೇಲ್ ಆಗಿದೆ, ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇತ್ತು. ಅದರ ಜೊತೆಗೆ ತಂದೆಯವರಿಗೆ ಇನ್ನೊಂದು ಕನಸಿತ್ತು, ಹಳ್ಳಿಯಲ್ಲೇ ಕೈಗಾರಿಕೆ ಸ್ಥಾಪಿಸಬೇಕು, ಗ್ರಾಮಾಭಿವೃದ್ಧಿ ಆಗಬೇಕು ಅಂತೇಳಿ. ಹಾಗೆ ಇನ್ನೊಂದು ಸಂಸ್ಥೆಯನ್ನು ಸ್ಥಾಪಿಸಿದ್ರು. ನಂತರ ಕ್ಷೀರ ಇಂಜಿನಿಯರಿಂಗ್ ಅಂತ ಸ್ಟೀಲ್ ಫ್ಯಾಬ್ರಿಕೇಶನ್ ಅನ್ನೋ ಸಂಸ್ಥೆ ಸ್ಥಾಪಿಸಿದೆವು. ಹಸ್ಬೆಂಡ್ ತುಂಬ ಇಂಟ್ರೆಸ್ಟ್ ಇಂದ ಇದ್ದಾರೆ ಇದರಲ್ಲಿ. ಮಾವನ ಐಡಿಯಾಸಿಗೆ ಅಳಿಯಂದು ಕೂಡ ಸಪೋರ್ಟ್ ಅಂತ ಹೇಳುವ ಹಾಗೆ, ಭಾವನೂ ಅಷ್ಟೇ, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ. ಇಬ್ರು ಸೇರಿ ಈಗ ಒಳ್ಳೆ ರೀತಿಯಲ್ಲಿ ಸಂಸ್ಥೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದರೊಟ್ಟಿಗೆ ನಾವು ಸಮಾಜಕ್ಕಾಗಿ ಒಂದಿಷ್ಟು ಅಂತ ಸಮಯವನ್ನು ಕೂಡ ಮುಖ್ಯವಾಗಿ ಗಮನಿಸಬೇಕಾದಂತ ನಾನು ಉಲ್ಲೇಖ ಮಾಡ್ತೇನೆ ಆ ಶಾಲೆಯ ಬಗ್ಗೆ, ವಿಶೇಷವಾಗಿ ಅಲೆಕ್ಕಾಡಿ ಶಾಲೆ. ಸಾಧಾರಣವಾಗಿ ಎಲ್ಲೂ ಕೂಡ ಖಾಸಗಿ ಶಾಲೆಗೆ ಮಕ್ಕಳನ್ನ ಕಳಿಸ್ತಾರೆ, ಆದ್ರೆ ತಾವು ಆರಂಭಿಕ ಹಂತದಲ್ಲಿ ಸರ್ಕಾರಿ ಶಾಲೆಗೆ ಕಳಿಸಿದ್ರಿ. ಮತ್ತು ಪೂರ್ತಿ ಆ ಶಾಲೆಯ ಜವಾಬ್ದಾರಿ, ನೀವು ಈಗಲೇ ಹೇಳಿದಾಗೆ ತಂದೆ ತಾಯಿ ಇಬ್ರು ಕೂಡ ಟೀಚರ್ ಆಗಿರೋದ್ರಿಂದ. ನನ್ನ ಮಾವ ಶಾಂತಪ್ಪ ಗೌಡ ಪಾಲೋಳಿ, ಅವರು ಕೂಡ ವೃತ್ತಿಯಲ್ಲಿ ಶಿಕ್ಷಕರು. ತುಂಬಾ ಫ್ಯಾಮಿಲಿಯಲ್ಲಿ ತುಂಬಾ ಟೀಚರ್ಸ್ ಇದ್ದಾರೆ. ಫ್ಯಾಮಿಲಿ. ಹೇಗೆ ನಿಮ್ಗೆ ಆ ಕೊಡುಗೆ ನೀಡಲಿಕ್ಕೆ ಸಾಧ್ಯ ಆಯ್ತು, ಮತ್ತೆ ಏನೆಲ್ಲ ಮಾಡಿದ್ರಿ ಅಂತ? ಹಂಚಿ ತಿನ್ನೋದರಲ್ಲಿ ಸುಖ ಜಾಸ್ತಿ ಅಂತ ಹಿರಿಯರು ಹೇಳಿದ ಮಾತು. ಹಾಗೆ ಮನಸ್ಸಿಗೆ ತುಂಬಾ ತೃಪ್ತಿ ಸಿಗುವುದು ಇನ್ನೊಬ್ಬರು ಖುಷಿ ಪಟ್ಟಾಗ. ಸ್ವಾರ್ಥರಹಿತ ಜೀವನ ಇದ್ದಾಗ ಮಾತ್ರ ನೆಮ್ಮದಿ ಸಾಧ್ಯ ಅಂತ ನಾವು ನಂಬಿರುವವರು. ಅದರೊಟ್ಟಿಗೆ ನನ್ನ ಮನೆಯವರು ತುಂಬಾ ಸಪೋರ್ಟ್. ಅದಕ್ಕೆ ಪ್ರತಿಯೊಂದಕ್ಕೂ ನಿನ್ಗೆ ಏನಾದ್ರೂ ಮಾಡ್ಬೇಕು ಅಂತಾದ್ರೆ ನನ್ನಲ್ಲಿ ಕೇಳಬೇಡ, ಅದನ್ನ ಮಾಡಿಬಿಡು, ಏನಾದ್ರೂ ಮಾಡುವ, ಒಳ್ಳೇದಾಗ್ಲಿ ಎಲ್ರಿಗೆ. ಕೆಲವು ಈಗ ಪ್ರತಿಯೊಬ್ಬರು ಹುಟ್ಟಿದ್ದು ಸಾಧನೆಗೆ ಅಂತ ನಮ್ಮ ಕಲ್ಪನೆ. ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಸಾಮಾನ್ಯವಾಗಿ ಬಡ ಮಕ್ಕಳೇ ಆಗಿರ್ತಾರೆ. ಅವರಲ್ಲಿ ಎಷ್ಟೇ ಬುದ್ಧಿಶಕ್ತಿ ಇದ್ರು, ಎಷ್ಟೇ ಪ್ರತಿಭೆ ಇದ್ರೂ ಕೂಡ ಹೆತ್ತವರಿಗೆ ಅವರಿಗೆ ವ್ಯವಸ್ಥಿತ ರೀತಿಯ ಶಿಕ್ಷಣ ಕೊಡ್ಲಿಕ್ಕೆ ತೊಂದರೆ ಆಗ್ತದೆ. ಹಾಗಿರುವಾಗ ನಮ್ಮೂರಿನ ಸರ್ಕಾರಿ ಶಾಲೆಯನ್ನು ನಾವು ಅಭಿವೃದ್ಧಿ ಪಡಿಸುವ ಅಂತ ಹೇಳಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ಅಲ್ಲಿ ಟೀಚರ್ಸ್ ಕೂಡ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಊರಿನವರು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಒಂದು 7 ವರ್ಷದ ಹಿಂದೆ ನನ್ನ ಮಗ 1ನೇ ಕ್ಲಾಸಿಗೆ ಹೋಗುವಾಗ ಅಲ್ಲಿ 89 ಮಕ್ಕಳಿದ್ರು. ಈಗ 220 ಹತ್ರ ಮಕ್ಕಳಿದ್ದಾರೆ. ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭ ಆಗಿದೆ ಶಾಲೆಯಲ್ಲಿ. ಹಾಗೆ ಯಾವುದೇ ಒಂದು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗೆ ಇದು ಒಂದು ಅದರ ಸರಿಸಾಟಿಯಾಗಿ ನಿಂತಿದೆ ಅಂತ ಹೇಳ್ಬೋದು ನಮ್ಮ ಮುರುಳಿ ಶಾಲೆ. ತುಂಬಾ ವಿಸಿಟರ್ಸ್ ಬರ್ತಾ ಇದ್ದಾರಲ್ಲ? ಹೌದು ಸರ್, ತುಂಬಾ ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಹೆಚ್ಚಿನ ಕಾರ್ಯಕ್ರಮಗಳು ಶಾಲೆಯಲ್ಲಿ ಆಗ್ತಾ ಉಂಟು. ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಾಗ ಹೀಗೆ ಮನೆ ಜವಾಬ್ದಾರಿ ಕೂಡ ಇದು ಮಾಡುದು, ಬ್ಯಾಲೆನ್ಸ್ ಮಾಡುದು ಹೇಗೆ ನಿಮಗೆ ಆಗ್ತಾ ಉಂಟು? ಮನೆಯದ್ದು ಅದು ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ. ಮನೆಯೇ ಪ್ರಥಮ ಪ್ರಾಶಸ್ತ್ಯ ಹೆಣ್ಣಿಗೆ, ಯಾವಾಗ್ಲೂ ಮನೆಯೇ. ಮನೆಯ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿಯಷ್ಟೇ ನಾವು ಹೊರಗೆ ಕಾಲಿಡಬೇಕು. ಯಾಕೆಂದ್ರೆ ನಾವು ಸಮಾಜಕ್ಕೆ ನಮ್ಮ ಮಕ್ಕಳನ್ನು ದೇಶದ ಆಸ್ತಿಗಳನ್ನಾಗಿ ಮಾಡಬೇಕು. ಬರೀ ನಮ್ಮ ಸ್ವಾರ್ಥದಿಂದ ನಮ್ಮ ಪ್ರೊಫೆಷನ್ ಅನ್ನು ಮಾತ್ರ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಮನೆಯೂ ಕೂಡ ಬೇಕು, ಮಕ್ಕಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಹರಿಣಿ ಮೇಡಮ್ ಹೇಳಿದ ಮಾತು ತುಂಬಾ ಟಚ್ ಆಯ್ತು. ನನ್ನ ಟ್ವಿನ್ಸ್ ಮಕ್ಕಳಲ್ಲಿ ಚಿಕ್ಕವನು ಸ್ವಲ್ಪ ಸ್ಪೆಷಲ್ ಚೈಲ್ಡ್ ಅವನು. ಆದ್ರೆ ಅವನು ಎಲ್ಲ ಕೆಲಸ ಅವನಿಗೆ ಬೇಕಾದನ್ನು ಮಾಡಿಕೊಳ್ತಾನೆ. ಸ್ಪೆಷಲ್ ಅಂತೇಳಿ ಕಾಣುದಿಲ್ಲ, ಕೆಲವೊಂದು ಲರ್ನಿಂಗ್ ಡಿಸೆಬಿಲಿಟಿ ಅವನಿಗೂ ಕೂಡ ಇದೆ. ಆದ್ರೆ ಇವಾಗ ತುಂಬಾ ಇಂಪ್ರೂವ್ ಆಗ್ತಾ ಇದ್ದಾನೆ, ನಾರ್ಮಲ್ ಆಗಿದ್ದಾನೆ ಅವನ ಪ್ರತಿಯೊಂದು ಆಲೋಚನೆಗಳು ಕೂಡ. ಇದಕ್ಕೆಲ್ಲ ಸಮಾಜವೇ ಕಾರಣ ಅಂತ ಹೇಳ್ಬೋದು. ಇಂತಹ ಸಮಾನ ಮನಸ್ಕರು ಸಿಕ್ಕಿದಾಗ ಎಷ್ಟೋ ಆತ್ಮಸ್ಥೈರ್ಯ ನಮಗೆ ಬರ್ತದೆ. ಏನೇ ಇದ್ರೂ ಕೂಡ ಮನುಷ್ಯನಿಗೆ ಆತ್ಮಸ್ಥೈರ್ಯ ಇಲ್ಲದಿದ್ರೆ ಯಾವ್ದಿದ್ರು ವೇಸ್ಟ್ ಅಂತ ಹೇಳ್ಬೋದು. ಹಾಗೆ ಪುಷ್ಪಕ್ಕ, ಇದೇ ಪ್ರಶ್ನೆ ನಿಮಗೆ. ಅದರ ಜೊತೆಗೆ ತಾವು ಹೇಗೆ ಈ ಒಂದು ಮಹಿಳಾ ಸಂಘಟನೆಯಲ್ಲಿ ತೊಡಗಿಕೊಂಡ್ರಿ ಎನ್ನುವುದರ ಜೊತೆಗೆ ತಾವು ಈಗ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಗಿದ್ದೀರಿ.
ಬಹುಶಃ ಇಂಥ ಅನೇಕ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬಂದು ಇನ್ನೊಬ್ಬರಿಗೆ ಮಾದರಿಯಾದ ಬದುಕನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಆಗಿ ತಮಗೆ ಏನು ಅನ್ನಿಸ್ತದೆ? ನಾನು ಪ್ರಥಮವಾಗಿ ಹೇಳ್ಬೇಕಾದ್ರೆ ನಾನು ಹೇಗೆ ಮಹಿಳಾ ಮಂಡಲಕ್ಕೆ ಬಂದೆ ಅಂತ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನನ್ನ ಅಪ್ಪ ತೀರಿಕೊಳ್ಳುವಾಗ ನನಗೆ 10 ವರ್ಷ, ಆಗ ನನ್ನ ಅಮ್ಮನಿಗೆ 28 ವರ್ಷ. 28 ವರ್ಷದಲ್ಲಿ ನನ್ನ ಅಮ್ಮ ವಿಧವೆ ಆದ್ರು. ಆ ದಿನ ಅಪ್ಪ ತೀರಿ ಹೋಗಿ 1 ವಾರದಲ್ಲಿ ನಮ್ಮ ಅಮ್ಮನಿಗೆ ಒಂದಷ್ಟು, ಅಮ್ಮ ಮಹಿಳಾ ಮಂಡಲದಲ್ಲಿ ಸುಬ್ರಹ್ಮಣ್ಯದ ವಾಣಿ ವನಿತಾ ಸಮಾಜ ಇದರ ಸದಸ್ಯವರು, ಅವರನ್ನು ಮಾತಾಡಿಸ್ಲಿಕ್ಕೆ ಅವರ ಫ್ರೆಂಡ್ಸ್ಗಳು ಶ್ರೀಮತಿ ಕಲ್ಯಾಣಿ ಟೀಚರ್, ದಿವಂಗತ ಕಲ್ಯಾಣಿ ಟೀಚರ್ ಅವರು, ಶ್ರೀಮತಿ ನಾಗವೇಣಿ ಅಕ್ಕ, ಶ್ರೀಮತಿ ಲಕ್ಷ್ಮಿ ಅಕ್ಕ, ಅವರೆಲ್ಲ ಬಂದು ಅಮ್ಮನಿಗೆ ಧೈರ್ಯ ತುಂಬುವರು. ಅಮ್ಮಳಕ್ಕ, ನಾನು ನಿಮ್ಮ ಜೊತೆಗೆ ಇದ್ದೇವೆ, ನೀವು ಬೇಸರ ಮಾಡಬಾರ್ದು, ನೀವು ಮಹಿಳಾ ಮಂಡಲಕ್ಕೆ. ಆವಾಗ ನನಗೆ ಆಯ್ತು, ಬಹುಶಃ ಅಮ್ಮನಿಗೆ ಇಷ್ಟೊಂದು ಗೆಳತಿಯರು ಇರ್ಬೇಕಂದ್ರೆ ಅವರು ಮಹಿಳಾ ಮಂಡಲದಲ್ಲಿ ಇದ್ದದಕ್ಕೆ ಮಾತ್ರ ಅದು ಸಾಧ್ಯ ಆಯ್ತು ಅಂತ. ಅಲ್ಲಿಂದ ನಾನು ಪ್ರಥಮ PUC ಯಲ್ಲಿ ಕಳೆದು ಸೆಕೆಂಡ್ PUC ಗೆ ಹೋಗುವ ಆ ಟೈಮಿಗೆ ಒಂದು 3 ತಿಂಗಳ ರಜೆ ಇರ್ತದೆ. ನಾನು ಕಟಿಂಗ್ ಕ್ಲಾಸಿಗೆ ಅಂತ ಸುಬ್ರಹ್ಮಣ್ಯದ ಮಹಿಳಾ ಮಂಡಲಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದಷ್ಟು ಮಹಿಳೆಯರು ಬರುವಾಗ ಅವರದೆಲ್ಲ ನನಗೆ ಗೆಳೆತನವೂ ಆಯ್ತು. ಅಲ್ಲಿ ನಾನು ಎಣಿಸಿದೆ, ನನಗೆ ಈ ಮಹಿಳಾ ಮಂಡಲದಿಂದ ಏನೋ ಒಂದು ಸಿಗ್ತಾ ಉಂಟು, ತೃಪ್ತಿ ಸಿಗ್ತಾ ಉಂಟು ಅಂತ ಆಯ್ತು. ಅಲ್ಲಿಂದ ಸಣ್ಣ ಪ್ರಾಯದಲ್ಲೇ ಮದುವೆ ಆಯಿತು ನನ್ನದು. 18-19 ವರ್ಷಕ್ಕೆ ನನ್ನ ಮದುವೆ ಆಯಿತು. ಅರಸಿನಮಕ್ಕಿಗೆ ಹೋದಾಗ ಅಲ್ಲೇ ಮದುವೆ ಆಗಿ 1 ತಿಂಗಳಲ್ಲಿ ಅರಸಿನಮಕ್ಕಿಯ ಮಹಿಳಾ ಮಂಡಲಕ್ಕೆ ಸೇರಿಕೊಂಡೆ. ಅಲ್ಲಿಂದ 1 ವರ್ಷದಲ್ಲೇ ನಾವು ಟ್ರಾನ್ಸ್ಫರ್ ತಕೊಂಡು ಪಂಜಕ್ಕೆ ಬಂದಾಗ, ನಾನಾಗ ನನ್ನ ಮಗನಿಗೆ 3 ತಿಂಗಳ ಮಗು. ಅಲ್ಲಿ ಬಂದು 3 ತಿಂಗಳ ಮಗುವನ್ನು ಹಿಡ್ಕೊಂಡು ನಾನು ಪಂಜ ವನಿತಾ ಸಮಾಜ ರಿಜಿಸ್ಟರ್ಡ್ ಪಂಜ ಇದ್ದು ಇದಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಅಲ್ಲಿ ಒಂದು ಸೇರಿ ಅದೇ ಮಾರನೇ ವರ್ಷ ನನ್ನನ್ನು ಅಧ್ಯಕ್ಷೆ ಮಾಡಿದ್ರು. ಅಲ್ಲಿ 1.5 ವರ್ಷ ನಾನು ಅಧ್ಯಕ್ಷೆಯಾಗಿ ಕೆಲಸ ಮಾಡಿದೆ. ನಂತರದ ದಿನಗಳಲ್ಲಿ ಸಾಮಾನ್ಯ 2019ರಲ್ಲಿ ಆಗ ಹೇಳಿದ ಹಾಗೆ ಅಲ್ಲಿ ಒಂದು ಕಟ್ಟಡಕ್ಕೆ ನಮಗೆ ಸ್ವಂತ ಕಟ್ಟಡ ನಿರ್ಮಿಸುವ ಒಂದು ಕನಸನ್ನು ಕಂಡು ನಾವೆಲ್ಲ ಮಹಿಳೆಯರು, ನಮ್ಮ ಪೂರ್ವಾಧ್ಯಕ್ಷರುಗಳು, ನಮ್ಮ ಈಗಿರುವ ಸದಸ್ಯರುಗಳು ಎಲ್ಲ ಸೇರಿಕೊಂಡು ಒಂದು ಕಟ್ಟಡ ನಿರ್ಮಾಣದ ಒಂದು ಇದರಲ್ಲಿ ಪುಷ್ಪಕ್ಕ, ಅದಕ್ಕೆ ನೀವೇ ಕಟ್ಟಡ ಸಮಿತಿ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಎಲ್ಲಿಂದ ಒಂದು ರೂಪಾಯಿ ಅನುದಾನ ಇಲ್ಲ. ನಾನು ನಿಜವಾಗಿ ಪಂಜದ ಜನತೆಗೆ ಒಂದು ದೊಡ್ಡ ನನ್ನ ಒಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಯಾಕಂದ್ರೆ 25,000ದಿಂದ 50 ರೂಪಾಯಿವರೆಗೆ ಅವರನ್ನು ಕೂಡ ನನಗೆ ಹೇಳಿದೆ. ನಾವು ದುಡ್ಡು ಕಲೆಕ್ಷನ್ಗೆ ಅಂತ ಹೋಗುವಾಗ ಒಬ್ರು, ನೀವು ಅಲ್ಲೇ ಹೋಗ್ತಾ ಇದ್ರಿ, ಎನ್ನವಲೊಂಜಿ 5 ರೂಪಾಯಿ ಕೊರಪೇನು ಬಲೆ ಅಕ್ಕ ದಾಯ ಎನ್ನವದಾನೆ 5 ರೂಪಾಯಿ ಅಣ್ಣ ನಿಗ್ಲೆ ಬೋಡ್ಚ ಅಂತ, ಅದನ್ನು ಕೂಡ ನಾವು ಬಿಡದೆ ಆ ಒಂದು ಹಣವನ್ನು ಕೂಡ ಉಪಯೋಗಿಸಿಕೊಂಡು ಸುಮಾರು 15 ಲಕ್ಷದ ಒಂದು ಸ್ವಂತ ಕಟ್ಟಡದ ನಿರ್ಮಾಣ ನನ್ನ ಒಂದು ಜವಾಬ್ದಾರಿಯಲ್ಲಿ ನಡೆದಿದೆ. ಅದಕ್ಕೆ ನಮ್ಮ ಮಹಿಳಾ ಮಂಡಲದ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಅದರ ನಂತರ ನಾನು ಮೆಲ್ಲನೆ ನಮ್ಮ ಒಕ್ಕೂಟಕ್ಕೆ ಬರಲಿಕ್ಕೆ ಶುರು ಮಾಡಿಕೊಂಡೆ. ಆಗ ನನಗೆ ನನ್ನ ಅಲ್ಲಿಯ ಸಾಧನೆಗಳನ್ನೆಲ್ಲ ನೋಡಿ ನಮ್ಮ ಒಕ್ಕೂಟದವರು, ನಮ್ಮ ಈಗ ಹರಿಣಿ ಅಕ್ಕ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷೆ ಆಗಿದ್ರಾಗ, ಆವಾಗ ನನಗೆ ಉಪಾಧ್ಯಕ್ಷೆಯಾಗಿ ನಾನು ಆಯ್ಕೆಯಾದೆ. 2 ವರ್ಷ ಉಪಾಧ್ಯಕ್ಷೆಯಾಗಿ ತಾಲೂಕು ಮಹಿಳಾ ಒಕ್ಕೂಟದಲ್ಲಿ ದುಡಿದಿದ್ದೇನೆ. ನಂತರ ನಾನು ಅಧ್ಯಕ್ಷೆಯಾದೆ. ಆ ಪಂಜದಲ್ಲಿ ನಾನು ಒಂದು ಜಿಲ್ಲಾ ಮಟ್ಟದ ಮಹಿಳಾ ದಿನಾಚರಣೆ ಕೂಡ ಆಯೋಜಿಸಿದ್ದು ನನಗೆ ಒಂದು ಹೆಮ್ಮೆ ಅನಿಸ್ತಾ ಉಂಟು. ಜೊತೆಗೆ ನಾನು ಈಗಾಗಲೇ 2ನೇ ಪ್ರಶ್ನೆ ನನ್ನದು, ಬಹುಶಃ ಇಂಥ ಮಹಿಳೆಯರು ಸಮಾಜದಲ್ಲಿ ಸಾಧನೆಯನ್ನ ಮಾಡಿದಾಗ ಏನು ಅನ್ನಿಸ್ತಾ ಇದೆ ತಮಗೆ? ಮಹಿಳೆಯರು ಅಂದ್ರೆ ಮಹಿಳೆಯರು ನೋಡಿ, ಯಾವಾಗ್ಲೂ ಮನೆಯ ಕೆಲಸಗಳು ಯಾವಾಗ್ಲೂ ಎಲ್ಲರೂ ಮಾಡುವಂಥದ್ದು. ಎಲ್ಲರೂ ಹೇಳುದುಂಟು, ನನಗೆ ಪುರ್ಸೋತಿಲ್ಲ, ಹೋಗುವವರಿಗೆ ಬೇರೆ ಕೆಲಸ ಇಲ್ಲ ಅಂತ. ಈ ಮಹಿಳಾ ಮಂಡಲಗಳಿಗೆ ಅವರು ಹೋಗ್ತಾರೆ, ಆಗ್ಲೇ ಬೇಲೆ ಇಜ್ಜಿ ಅಂಕ್ಲೆ ಇಲ್ಲ ಏತ್ ಬೇಲೆ ಉಂಟು ಅಂತ ಹೇಳ್ತಾರೆ. ಹಾಗೆ ಅಂತ ನಾವು ನೋಡಿ, ನಮಗೆ ಸಮಯ ಹೇಗೆ ನಮ್ಮನ್ನು ನಾವು ಉಪಯೋಗಿಸಿಕೊಳ್ಬೇಕು, ನಾವು ಫಸ್ಟಿಗೆ ಕಲಿಬೇಕು. ನಮ್ಮೆಲ್ಲ ಕೆಲಸಗಳನ್ನು ಮಾಡಿಟ್ಟೇ ಎಲ್ಲರೂ ಮಹಿಳಾ ಮಂಡಲಗಳಿಗೆ ಬರುವಂಥದ್ದು. ನಿಜವಾಗಿ ಇದು ಉದ್ಯೋಗಸ್ಥ ಮಹಿಳೆಯರಿಗೆ ಇರುವಂಥದ್ದಲ್ಲ ಈ ಮಹಿಳಾ ಮಂಡಲಗಳು. ಅಂದ್ರೆ ಇದು ಗೃಹಿಣಿಯರಿಗೆ ಇಡುವಂಥದ್ದು. ಗೃಹಿಣಿಯರು ಮನೆಯಲ್ಲಿ ಇರುವಾಗ ಅವರು ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಹೊರಗಡೆ ಹೋದಾಗ ಅವರಿಗೆ ಆಗುವ ಆ ಒಂದು ಮಾನಸಿಕ ನೆಮ್ಮದಿಗಳು. ಮನೆಯಲ್ಲಿ ನೀವು ನೋಡಿ, ಅರ್ಧ ಗಂಟೆಗೊಮ್ಮೆ ನಾವು ಪಾತ್ರೆ ತೊಳಿಲಿಕ್ಕೆ ಇರ್ತದೆ, ನಮಗೆ ಏನಾದ್ರೂ ಒಂದು ಜವಾಬ್ದಾರಿ ಮನೆಯಲ್ಲಿ ಇದ್ರೆ ಅದರದ್ದೇ ನಾವು ಅದೇ ಗಮನ ಹರಿಸಿಕೊಂಡಿರ್ತೇವೆ. ಹೊರಗಡೆ ಹೋದಾಗ ನಮಗೆ ತುಂಬಾ ಮಹಿಳೆಯರು ಅಥವಾ ಅಲ್ಲಿರುವ ಸಮಾಜದ ಎಲ್ಲ ಜನಗಳ ಪರಿಚಯ ಆಗ್ತದೆ. ನಾವು ಅವರೊಟ್ಟಿಗೆ ನಾವು ಇರ್ತೇವೆ. ಹಾಗೆ ಪ್ರಿಯ ವೀಕ್ಷಕರೇ, ಬಹಳಷ್ಟು ಮಹಿಳೆಯರ ಮನದ ಮಾತುಗಳನ್ನ ಕೇಳಿದ್ದೇವೆ. ಇಂದು ಮಹಿಳಾ ದಿನಾಚರಣೆ, ಹಾಗಾಗಿ ಸಮಾಜದಲ್ಲಿ ವಿಶಿಷ್ಟ ಹಾದಿಯನ್ನ
ಹಾದಿಯಲ್ಲಿ ಮುನ್ನಡೀತಾ ಇರುವಂತವರ ಮನದ ಮಾತುಗಳನ್ನ ಕೇಳ್ತಾ ಇದ್ದೇವೆ. ಒಂದು ಪುಟ್ಟ ವಿರಾಮ ಇದೆ, ವಿರಾಮದ ಬಳಿಕ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ.